ಯಾಪಿತಾಯಾಂ ಧಾತ್ರಾವನೆ ಕೃಪಣವತ್ಪ್ರಿಯಯಾ ವಿಯುಕ್ತಃ ಶ್ರೀಸಂಗೀನಾಮಿತಿರತಿಂ ಪ್ರಥಯಂಶ್ಚಚಾರ ರಕ್ಷೋಧಮೇನ ವೃಕವದ್ವಿಪಿನೆ ಸಮಕ್ಷಂ ವೈದೇಹರಾಜದುಹಿತರ್ಯಪಿ ಯಾಪಿತಾಯಾಂ. ಸೀತಾದೇವಿ ಅದೃಶ್ಯರಾದ ಹೊರಟೋದ್ರು. ಭ್ರಾತ್ರಾವನೆ ಕೃಪಣವತ್ ಪ್ರಿಯಯಾ ವಿಯುಕ್ತ. ಹಿಂದೆ ವನದಲ್ಲಿ ವಿಯೋಗ ಹೊಂದಿದ್ದ, ಈಗ ವಿಯೋಗ ಹೊಂದಿದ ರೋಗದೃಷ್ಟಿಯಲ್ಲಿ. ಅದರಿಂದ ಏನು ತೋರಿಸ್ತಾ ಅಂದರೆ ಶ್ರೀಸಂಗಿನಾಮಿತಿರತಿಂ ಪ್ರಥಯಂಶ್ಚಚಾರ. ಯಾರು ವಿಶೇಷವಾಗಿ ಸ್ತ್ರೈಣರಾಗಿರ್ತಾರೆ ಅಂಥವರಿಗಿಂತ ದುಃಖ ತಪ್ಪಿದ್ದಲ್ಲ ಅಂತ ತೋರಿಸೋದಕ್ಕೋಸ್ಕರ ರಾಮದೇವ ಹಾಗೆ ನಾಟಕ ಮಾಡಿ ಮುಂದೆ ತಾವು ಪರಂಧಾಮ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಿತ್ಯಪೂರ್ಣ ಸುಖ ಜ್ಞಪ್ತಿ ಸ್ವರೂಪೋಸೌ ಯಥೋ ವಿಭುಃ ಅಥೋ ಅಸ್ಯ ರಾಮ ಇತ್ಯಾಖ್ಯಾ ತಸ್ಯ ದುಃಖಂ ಕೃತೋ ಅಣ್ವಪಿ ತಥಾಪಿ ಲೋಕಶಿಕ್ಷಾರ್ಥಂ ಅದುಃಖೋ ದುಃಖವರ್ತಿವತೆ ಅಂತರ್ಹಿತಂ ಲೋಕದೃಷ್ಟ್ಯಾ ಸೀತಾಮಾಸೀತ್ ಸ್ಮರನ್ನಿವ ಜ್ಞಾಪನಾರ್ಥಂ ಪುನರ್ನಿತ್ಯ ಸಂಬಂಧಂ ಸ್ವಾತ್ಮನಃ ಶ್ರಿಯಾ ಅಯೋಧ್ಯಾಯ ವಿನಿರ್ಗಚ್ಚನ್ ಸರ್ವಲೋಕಸ್ಯ ಚೇಶ್ವರಃ ಪ್ರತ್ಯಕ್ಷಂತು ಶ್ರಿಯಾ ಸಾರ್ಧಂ ಜಗಾಮಾನಾದಿರವ್ಯಯಃ. ನಿತ್ಯಪೂರ್ಣ ಸುಖ ಜ್ಞಪ್ತಿ ಸ್ವರೂಪೋಸೌ ಯಥೋ ವಿಭುಃ ಅಥೋ ಅಸ್ಯ ರಾಮ ಇತ್ಯಾಖ್ಯ. ರಾಮದೇವರಿಗೆ ದುಃಖಾದಿಗಳು ಎಷ್ಟು ಇಲ್ಲ ಅಂತ ಹೇಳೋದಕ್ಕೆ ಹೆಸರೇ ಸಾಕ್ಷಿ ಅಂತ. ರಾಮ ರಮತೆ ಇತಿ ರಾಮಃ. ಆಗಲಾರ ಆನಂದದಿಂದ ಕೂಡಿರೋದ್ರಿಂದ ರಾಮನಿಗೆ ರಾಮದೇವರು ಅಂತ ಹೆಸರಿರೋದ್ರಿಂದ ದುಃಖಾದಿಗಳ ಪ್ರಸಂಗ ಸರ್ವಥಾ ಇಲ್ಲವೇ ಇಲ್ಲ. ಇತ್ಯಾಖ್ಯ ತಸ್ಯ ದುಃಖಂ ಕುತೋ ಅಣ್ವಪಿ. ಹಾಲಿನಲ್ಲಿ ಸ್ವಲ್ಪಾರು ಕಪ್ಪಿರುತ್ತಾ? ಇಲ್ಲ. ರಾಮದೇವರು ಸ್ವಲ್ಪಾರು ದುಃಖ ಇರುತ್ತಾ? ಇಲ್ಲವೇ ಇಲ್ಲ. ದೋಷವರ್ಜಿತಂ. ತಥಾಪಿ ಲೋಕಶಿಕ್ಷಾರ್ಥಂ ಅದುಃಖೋ ದುಃಖವರ್ತಿವತೆ. ಲೋಕ ಶಿಕ್ಷಣಕ್ಕೋಸ್ಕರವಾಗಿ ದುಃಖ ಇಲ್ಲದೆ ಹೋದರೂ ಕೂಡ ಪತ್ನಿ ವಿಯೋಗ ಅಂತ ಲೋಕಗಳು ತೋರಿಸ್ತಾ ಅದು ಎಷ್ಟು ದುಃಖಕರ ಅಂತ ಜಗತ್ತಿಗೆ ತೋರಿಸಿ, ಆದ್ದರಿಂದಲೇ ವೈರಾಗ್ಯ ಹೊಂದಬೇಕು ಅಂತ ಜಗತ್ತಿಗೆ ತಿಳಿಸಿಕೊಟ್ಟ. ಅಂತರ್ಹಿತಾಂ ಲೋಕದೃಷ್ಟ್ಯ. ಸೀತಾ ಎಲ್ಲಿ ಹೋದರು? ಭೂಮಿ ಪ್ರವೇಶ ಮಾಡ್ತೇನೆ ಅಂತ ಮಾಯವಾಗಿಬಿಟ್ಟು. ಲೋಕದೃಷ್ಟಿಯಲ್ಲಿ ಮಾಯವಾದರೆ ಹೊರತು ಜೊತೆಗೆ ಯಾವಾಗಲೂ ಇದ್ದೇ ಇದ್ದಾರೆ. ಯಾಕೆ? ಸಮಾನ. ಎಲ್ಲ ರೂಪಗಳಿಂದ ಎಲ್ಲ ರೂಪಗಳ ಜೊತೆಗೂ ಇದ್ದಾರೆ. ಅದು ವಿಶೇಷ. ಕೆಲವು ರೂಪಗಳ ಜೊತೆ ಕೆಲವು ರೂಪಗಳಿಂದ ಅಲ್ಲ. ಅನಂತ ರೂಪಿಣಿಂಚ ರುಕ್ಮಿಣೀಂ ಅಂತ ಹೆಸರು ಹೇಳ್ತಾರೆ. ಅನಂತ ರೂಪಗಳು ಬಹಳಷ್ಟು. ಪ್ರತಿಯೊಂದು ಭಗವದ್ ರೂಪದ ಜೊತೆ ಒಂದು ರಶ್ಮಿ ರೂಪ ಇರೋದ್ರಿಂದ ಅವರೆಂದೂ ವಿಯೋಗ ಹೊಂದ ಸಂಭವನೇ ಇಲ್ಲ. ಲೋಕ ಕಾಣ್ತಾ ಇಲ್ಲ ಸರ್ ಲೋಕದ ಕಣ್ಣಿಗೆ. ಅಂತರ್ಹಿತಾಂ ಲೋಕದೃಷ್ಟ್ಯ ಸೀತಾಭಾಸಿ ಸ್ಮರನ್ನಿವ. ಸೀತಾ 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 ಅಂಥೇಳಿ ಸ್ಮರಣೆ ಮಾಡ್ಕೊಂಡಿದ್ದ ಹಾಗೆ ಮಾಡ್ತಾನೆ. ಜ್ಞಾಪನಾರ್ಥಂ ಪುನರ್ನಿತ್ಯ ಸಂಬಂಧಂ ಸ್ವಾತ್ಮನಃ ಶ್ರಿಯ. ಏನೋ ಹೇಳ್ತೀನಿ, ಹೇಗೆ ನಂಬೋದು ನಾವೀಗ ಅಂತ ಪ್ರಶ್ನೆ ಬಂದರೆ ಕೊನೆ ನೋಡಿ ಏನಾಯಿತು. ಅಯೋಧ್ಯಾಯಾಂ ವಿನಿರ್ಗಚ್ಚನ್ ಸರ್ವಲೋಕಸ್ಯ ಚೇಶ್ವರ. ಅಯೋಧ್ಯೆಯಿಂದ ಹೊರಟು ಹೋಗ್ಬೇಕಾದ್ರೆ, ಪರಂಧಾಮಕ್ಕೆ ಹೋಗ್ಬೇಕಾದ್ರೆ ಸೀತಾ ಪಕ್ಕದಲ್ಲೇ ಇದ್ದಾರೆ. ಇಷ್ಟೊತ್ತು ಕಾಣ್ತಿದ್ದಿಲ್ಲ ಅಂತ ಆಯ್ತಲ್ಲ. ಅರೆ ಇಷ್ಟೊತ್ತಿಲ್ಲೇ ಇದ್ದವಲ್ಲ, ನಾವೇ ನೋಡಲಿಲ್ಲ ಅಂತ ಅನಿಸುತ್ತಲ್ಲ. ವಾಲ್ಮೀಕಿ ರಾಮಾಯಣದಲ್ಲೂ ಬರುತ್ತೆ ನಿರ್ಣಯದಲ್ಲ. ಎಲ್ಲ ವಾಕ್ಯಗಳನ್ನು ಕೊಟ್ಟಿದೆ ಕೆಳಗಡೆ. ಅಥವಾ ಸ್ತ್ರೀ. ಆದ್ದರಿಂದ ಪ್ರತ್ಯಕ್ಷಂತು ಸಿಯಾಸಾರ್ಧಂ ಜಗಾಮ ಅನಾದಿರವ್ಯಯ. ಸ್ತ್ರೀ ಪುಂ ಪ್ರಸಂಗ ಏತಾದೃಕ್ ಸರ್ವತ್ರ ತ್ರಾಸಮಾವಹ ಅಪೀಶ್ವರಾಣಾಂ ಕಿಮುತ ಗ್ರಾಮ್ಯಸ್ಯ ಗೃಹಮೇಧಿನಃ. ಈ ರೀತಿಯಲ್ಲಿ ಸ್ತ್ರೈಣರಾಗಿದ್ದವರು ಇಂಥ ವಿಯೋಗಾದಿಗಳ ಬಂದಾಗ ಭಾರಿ ದುಃಖ ಪಡ್ತಾರೆ ಅಂತ ಹೇಳೋದಕ್ಕೋಸ್ಕರ ಪರಮಾತ್ಮ ಆ ರೀತಿ ತೋರಿಸಿದ. ಇನ್ನು ಸಾಮಾನ್ಯ ಗೃಹಸ್ಥರ ಬಗ್ಗೆ ಹೇಳೋದೇನಿದೆ ಅಂತ ಲೋಕದೃಷ್ಟಿಯಲ್ಲಿ ತೋರಿಸಿದ ವ್ಯವಹಾರನೇ ಹೊರತು ವಸ್ತುಸ್ಥಿತಿಯಲ್ಲಿ ಪರಮಾತ್ಮನಿಗೆ ದುಃಖವೂ ಇಲ್ಲ, ವಿಯೋಗವೂ ಇಲ್ಲ, ಯಾವುದೂ ಇಲ್ಲ. ಸ್ಮರತಾಂ ತತ ಊರ್ಧ್ವಂ ಬ್ರಹ್ಮಚರ್ಯಂ ಧಾರಯನ್ ಅಜುಹೋತ್ ಪ್ರಭು. ಆಮೇಲೆ ಪರಮಾತ್ಮ ಬ್ರಹ್ಮಚರ್ಯವನ್ನು ಹೊಂದಿ ರಾಮದೇವರು ಅನೇಕ ಯಜ್ಞಗಳನ್ನು ಮಾಡ್ತಾರೆ. ತ್ರಯೋದಶಾಬ್ದ ಸಹಸ್ರಂ ಅಗ್ನಿಹೋತ್ರಂ ಅಖಂಡಿತಂ. 13,000 ವರ್ಷಗಳ ಕಾಲ ರಾಮದೇವರು ಆ ರೀತಿ ಇದ್ದಾರೆ. ಇಲ್ಲಿ ಪ್ರಶ್ನೆ ಬಂತು, 11,000 ವರ್ಷ ಅಂತ ಭಾರತದಲ್ಲಿದೆ, ರಾಮಾಯಣದಲ್ಲಿದೆ. 13,000 ವರ್ಷ ಅಂತ ಬಂತು. ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಸ್ಮರತಾಂ ಪ್ರತಿ ವಿನ್ಯಸ್ಯ ಬುದ್ಧಂ ಪದ್ಮವಿವಾಂಶುಕೈ ಸ್ವಪಾದ ಪಲ್ಲವಂ ರಾಮ ಆತ್ಮಜ್ಯೋತಿರಗಾತ್ತತಃ. ಸ್ವಪಾದ ಪಲ್ಲವಂ. ಪರಮಾತ್ಮ ತನ್ನ ಲೋಕಕ್ಕೇನೆ ತಾನು ಪರಂಧಾಮಕ್ಕೆ ಹೊರಟ. ಯಾವ ದುಃಖಾದಿಗಳು ಇಲ್ಲ ಅಂತ ಹೇಳಿದರು. ಆ ಸಮಸ್ಯೆಗೆ ಉತ್ತರ ಕೊಡ್ತಾರೆ. 13,000 ವರ್ಷ ಅಂಥೇಳಿ ಭಾಗವತ ಹೇಳ್ತದೆ. ಮಹಾಭಾರತ 11,000 ವರ್ಷ. ವಾಲ್ಮೀಕಿ ರಾಮಾಯಣ 11,000 ವರ್ಷ.
ವಾಲ್ಮೀಕಿಗಳಿಗೂ ವ್ಯಾಸರಿಗೆ ವಿರೋಧ ಒಂದಾದರೆ ವ್ಯಾಸರಿಗೆ ತಮ್ಮ ಮಾತಿಗೆ ವಿರೋಧ. ಮಹಾಭಾರತದಲ್ಲಿ ಒಂದು ಹೇಳಿ ಇನ್ನೊಂದು ಹೇಳಿದರೆ ತನಗೂ ವಿರೋಧ ಬರಬಾರ್ದು, ತನ್ನ ಭಕ್ತರ ಮಾತಿಗೂ ವಿರೋಧ ಬರಬಾರ್ದು. ಏನರ್ಥ ಅಂದರೆ ಹೇಳ್ತಾರೆ, ಸರಿಯಾಗಿದೆ, ಏನು ಯೋಚನೆ ಇಲ್ಲ. ನಕ್ಷತ್ರ ಮಾಸ ಗಣಿತಂ ತ್ರಯೋದಶ ಸಹಸ್ರಕಂ. ನಕ್ಷತ್ರ ಮಾಸದಲ್ಲಿ 13,000 ವರ್ಷ, ಈ ಸೌರಮಾನದೊಳಗೆ 11,000 ವರ್ಷ, ಏನು ಸಮಸ್ಯೆ ಇಲ್ಲ. ಆದ್ದರಿಂದ ರೂಟು ಅದು 16 ಕಿಲೋಮೀಟ್ರ್ ಅಂತ 10 ಮೈಲ್ ಒಂದು ಎರಡು ಕರೆಕ್ಟೇನೆ, ಗೊತ್ತಾಯ್ತಾ? ಬೇರೆ ನಂಬರ್ ಬೇರೆ ಕಾಣಿಸುತ್ತೆ, ಆ್ಯಕ್ಚುಲಿ ರಿಸಲ್ಟ್ ಏನದು ಒಂದೇ. ಆದ್ದರಿಂದ ರಾಮದೇವರು 13,000 ವರ್ಷ ಆಗ್ಬೋದು ಈ ಅರ್ಥದಲ್ಲಿ. ಆದ್ದರಿಂದ ವಿರೋಧ ಇಲ್ಲವೇ ಇಲ್ಲ. ಇದು ಸಮನ್ವಯ ಕ್ರಮ. ಇದು ಯಾವ್ದಾದ್ರು ಏನು ಮಾಡ್ತಾರೆ, ಇಲ್ಲೊಂದಿದೆ ಅಲ್ಲೊಂದಿದೆ, ಎರಡೂ ಸುಳ್ಳೆ. ಏನೋ ಒಂದು 10-20 ವರ್ಷ ಇದ್ದಿರ್ಬೋದು, ಅಥವಾ 100 ವರ್ಷ ಇದ್ದಿರ್ಬೋದು. ಅದನ್ನೊಪ್ಪೋದಕ್ಕೆ 100 ವರ್ಷ ಯಾರು ಇರ್ತಾರೆ ಅಂತ ಅವರು 5 ವರ್ಷಕ್ಕೆ ಹೋಗೋರು ನೋಡಿದಾಗ ಅವ್ರಿಗೇನು ಅನಿಸುತ್ತೆ, ರಾಮದೇವ್ರು ಹಾಗೇ ಇರಬೇಕು ಅಂತ ಹೇಳಿಬಿಟ್ಟು. ಅವೆಲ್ಲ ನಮ್ಮ ದೃಷ್ಟಿಯಲ್ಲಿ ಎಳೆದು ನೋಡಬಾರದು, ಅದು ಅರ್ಥ ಮಾಡ್ಕೋಬೇಕಲ್ಲ. ಶ್ರುತಿಮಂಡಲಂ ಪುರುಷೋ ರಾಮಚರಿತಂ ಬ್ರಹ್ಮಲೋಕ ಸಮಂ ಚಕ್ರೆ ಸಮಸ್ತಂ ಕ್ಷಿತಿಮಂಡಲಂ. ಭೂಲೋಕ ಹೇಗಿತ್ತು ಅಂತ ಕೇಳಿದರೆ ಬ್ರಹ್ಮಲೋಕಕ್ಕೆ ಸಮವಾಗಿತ್ತು ಭೂಲೋಕ. ಇದು ಸ್ಕಂದ ಪುರಾಣದ ವಾಕ್ಯ ಹೇಳ್ತಾರೆ. ಪುರುಷೋ ರಾಮಚರಿತಂ ಶ್ರವಣೀಯಂ ಉಪಧಾರಯನ್ ಆಂಡ್ರಸಂಶ್ಯ ಪರೋ ರಾಜನ್ ಕರ್ಮಬಂಧೈರ್ ವಿಮುಚ್ಯತೆ. ರಾಮಾಯಣದ ಫಲಶ್ರುತಿ. ಭಾಗವತಲ್ಲಿ ಹೇಳ್ತಾರೆ, ಪುರುಷೋ ಚರಿತಂ ಶ್ರವಣೈ ಉಪಧಾರಯನ್. ಯಾರು ಈ ರಾಮದೇವರ ಚರಿತ್ರೆಯನ್ನು ಶ್ರವಣೈ ಅಂತ ಬಹುವಚನ ಹೇಳಿದರು. ಇಲ್ಲ ಶ್ರವಣೇನ ಅನ್ಬೇಕು, ಇಲ್ಲ ಶ್ರವಣಾಭ್ಯಾಮ್, 2 ಕಿವಿ ಒಂದು ಅಥವಾ ಒಂದು ಕಿವಿ, ಒಟ್ಟು ಶ್ರವಣ ಬಹು ಹೇಳಿಬಿಟ್ರು. ಅಂದರೆ ಅನೇಕ ಸರ್ತಿ ಕೇಳಬೇಕು. ಆವೃತ್ತಿ ಅಸಕೃದುಪದೇಶ ಉಪಚಾರಯನ್ ಆಂಡ್ರಸಂಶ್ಯ ಪರೋ ರಾಜನ್ ಕರ್ಮಬಂಧೈರ್ ವಿಮುಚ್ಯತೆ. ಅಂಥವನೇನಾಗ್ತಾನೆ, ಅತ್ಯಂತ ಕೃಪಾಳುವಾಗ್ತಾನೆ. ಜನಗಳ ಬಗ್ಗೆ ರಾಮದೇವರ ಕರುಣೆ. ಕತ್ತೆ ಗಿತ್ತೆ ಎಲ್ಲರೂ ಮೋಕ್ಷಕ್ಕೆ ಕರ್ಕೊಂಡು ಹೊರಟ್ಬಿಟ್ರಲ್ಲ, ಎಷ್ಟು ಕೃಪೆ ಇರಬೇಕು ಅಂತ ಮನುಷ್ಯನಿಗೆ ಗೊತ್ತಾಗುತ್ತೆ. ರಾಜನ್ ಕರ್ಮಬಂಧೈರ್ ವಿಮುಚ್ಯತೆ. ಮುಂದೆ ಎಲ್ಲಿಗೆ ಹೋಗ್ತಾನೆ ಅವನು? ಮೋಕ್ಷಕ್ಕೆ ಹೋಗ್ತಾನೆ. ಕರ್ಮಬಂಧ ಕಳ್ಕೊತಾನೆ ಅಂದರು ಅಂತ ಮುಕ್ತನಾಗ್ತಾನಂದ್ರೆ ಒಂದೇ. ಅದನ್ನೇ ತಿಳಿಸ್ತಾರೆ. ರಾಮೋ ರಾಮೋ ರಾಮ ಇತಿ ಸರ್ವೇಷಾಮಭವತ್ತದ ಸರ್ವೋ ರಾಮಮಯೋ ಲೋಕೋ ಯದಾ ರಾಮಸ್ವಪಾಲಯತ್ ಇತಿ ಸ್ಕಾಂದೇ. ಆ ಕಾಲದ ಎಲ್ಲಿ ನೋಡಿದ್ರು ರಾಮ 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 ಅನ್ನೋ ಮಾತು ಕೇಳಿ ಬರ್ತಾ ಇತ್ತೆ ಹೊರತು ಬೇರೆ ಹೆಸರುಗಳೇ ಇಲ್ಲ. ಎಲ್ಲ ಅಂದರೆ ದೇವರು ಬಿಟ್ಟು ಬೇರೆ ಮಾತಾಡ್ತಿರಲಿಲ್ಲ ಜನ. ಸರ್ವೋ ರಾಮಮಯೋ ಲೋಕಃ. ಇಡೀ ಲೋಕವೆಲ್ಲ ರಾಮಮಯವಾಗಿತ್ತು. ಯದಾ ರಾಮಸ್ತು ಅಪಾಲಯ. ರಾಮದೇವ ರಾಜ್ಯ ಆಳ್ತಿರ್ಬೇಕಾಗಿತ್ತು. ಯಾರು ಸರಿಯಾಗಿ ತುಂಬ ಅನುಕೂಲ ಮಾಡಿಕೊಡ್ತಾರೆ, ಹೆಸರು ಮತ್ತೆ ಮತ್ತೆ ಜ್ಞಾಪಿಸ್ಕೊತಾರೆ. ರಾಮದೇವ ರಾಜ್ಯದಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ರಾಮ ರಾಮ ಆರಾಮಾಗಿರ್ತಾ ಇದ್ರು. ಇದು ರಾಮಾಯಣದ ಫಲಶ್ರುತಿ. ಅಷ್ಟು ಹೇಳಿ ಬುದ್ಧಿ. ಚತುರ್ದಶಾಧ್ಯಾಯ 14ನೇ ಅಧ್ಯಾಯ ಇದರೊಳಗೆ. ವರೇಣ ಛಂದಯಾಮಾಸ ಪ್ರೀತಃ ಸತ್ಯವತಿ ಸುತಃ ಪೌರೇ ಹತಾನಾಂ ರಾಮೋಪಿ ಜೀವಿತಂ ಚಾಸ್ಮೃತಿಂ ನ್ವಥೇ. ತತಶ್ಚ ಅವೃತಸ್ಥಾನ ವಿಧೂತ ಶೇಷಕಲ್ಮಷಃ ಸರಸ್ವತ್ಯಾಂ ಬ್ರಹ್ಮನದ್ಯಾಂ ರೇಜೆ ವ್ಯಭ್ರ ಇವಾಂಶುವಾನ್. ಕತೆ ಬೇಕಾಟ್ ಮುಗಿದೋಗ್ಬಿಟ್ಟಿದೆ. ಅಲ್ಲೇನು ಹೇಳ್ತಾರೆ, ಪರಶುರಾಮದೇವರು ಜಮದಗ್ನಿಯ ಗೋವನ್ನು ಕಿತ್ಕೊಂಡು ಹೋದು ಮೋಸ ಹೊಡೆದು ಜಮದಗ್ನಿಯನ್ನು ಹೊಡೆದಾಕೆಲ್ಲ ಹೋದ್ರು ಕಾರ್ತವೀರ್ಯಾರ್ಜುನ. ಇವ್ರು ಹೋಗಿಬಿಟ್ಟು ಕಾರ್ತವೀರ್ಯಾರ್ಜುನನ ಅವನ ಸೈನ್ಯವನ್ನೆಲ್ಲ ಕೊಂದಾಕಿ ಅವನ ಮಕ್ಕಳನ್ನು ಕೊಂದು ಎಲ್ಲ ಮಾಡಿಬಿಡ್ತಾರೆ. ಮಕ್ಕಳನ್ನು ಕೊಲ್ಲೋದು ಆಮೇಲೆ ಮೊದಲಿದು ಎಲ್ಲ ಮಾಡ್ತಾರೆ. ಆಗ ಅವರು ಬಂದರು. ಬಂದ ತಕ್ಷಣ ಜಮದಗ್ನಿಗಳು ಎಲ್ಲ ಹೇಳಿದರು, ನೀವು ಭಾರಿ ತಪ್ಪು ಮಾಡಿದ್ದೀರಿ. ಯಾಕೆ? ಒಬ್ಬ ರಾಜನನ್ನು ಕೊಂದಿದ್ದೀರಿ. ಆದ್ದರಿಂದ ಏನಾಯ್ತದು, ಲೋಕಕ್ಕೆ ಅಮಂಗಳ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳಿದರು. ತಾವು ಏನು ಮಾಡ್ಕೋಬೇಕು ಅಂತ ಕೇಳಿದರು. ಅದಕ್ಕೆ ಅಲ್ಲಿ ಹೇಳ್ತಾರೆ, ಬೆಸ್ಟೆಲ್ಲ ಹೋಗಿ ಸ್ನಾನ ಇತ್ಯಾದಿಗಳನ್ನು ಮಾಡಬೇಕು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳಿದಾಗ ತೀರ್ಥಯಾತ್ರೆ ಮಾಡಿ ಏನೇನೋ ಹೇಳ್ತಾರೆ, ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿದ್ರೆ ಏನನ್ಸುತ್ತೆ, ಪರಶುರಾಮ ದೇವರಲ್ಲ. ಯಾಕೆ? ತಪ್ಪು ಮಾಡಿದ್ರು ಅಂತ ಅನ್ಸ್ಕೊಂಡಿದ್ದೊಂದು ದೋಷ ಬಂತು. ಆಮೇಲೆ ಪ್ರಾಯಶ್ಚಿತ್ತ ಬೇರೆ ಮಾಡ್ಕೊಡ್ತು. ಕನ್ಫರ್ಮ್ ಆಯ್ತು ನನಗೆ. ಏನು ಅಂತ ಕರೆದು ಸೆಪ್ಟೆಂಬರ್ ಅಪೇರ್ ಬೇರೆ ಆಗಿಬಿಟ್ಟಿದೆ, ಕನ್ಫರ್ಮ್ ಆದಾಗಲಿಲ್ಲ. ಅದಕ್ಕೆ ಹೇಳ್ತಾರೆ ಅಲ್ಲ. ತತಶ್ಚ ಔಭೃತ ಸ್ನಾನ ವಿಧೂತ ಶೇಷಕಲ್ಮಷಃ. ಇದರಿಂದ ಏನು ತೋರಿಸ್ತಾರೆ ಅಂತ ಕೇಳಿದ್ರೆ ಎರಡು. ಒಂದು, ರಾಜರಲ್ಲಿ ವಿಶೇಷವಾದ ಭಗವತ್ ಸನ್ನಿಧಾನ ಇರೋದ್ರಿಂದ ಅವರನ್ನು ಗೌರವದಿಂದ ಕಾಣಬೇಕು. ಅವ್ರು ಕೆಟ್ಟವರಾಗಿದ್ದರೂ ಕೂಡ ಅವರನ್ನು ಆದಷ್ಟು ಸಹಿಸ್ಕೋಬೇಕು ಅಂತ ಅರ್ಥ. ಯಾವಾಗಲೂ ಅಂತಲ್ಲ, ಒಂದು ಸ್ಟೇಜ್ವರೆಗೆ. ಆ ದೃಷ್ಟಿಯಲ್ಲಿ ಒಂದು ತತ್ವ ತಿಳಿಸಿದರು. ಯಾಕೆ? ಒಂದು ಸನ್ನಿಧಾನ ಇರೋದ್ರಿಂದ ಅದೇ ಮಾಡಿದ್ರು. ಅಷ್ಟೆಲ್ಲ ಹೇಳ್ತಾರೆ. ಪೌರಿ ಹಾಗೆ ಕೇಳ್ತಾರೆ,
ಆಮೇಲೆ ಕೇಳಿದ್ರಂತೆ, ಅದಿಷ್ಟು ಮುಗಿದೋಯ್ತು. ಇನ್ನೊಂದೇನಿದೆ, ಎರಡನೇ ಪಾಯಿಂಟ್. ಅವ್ರೇನು ಮಾಡಿದರು, ರೇಣುಕಾದೇವಿಗೆ ನಾ ಕೊಲ್ಲಿ ಅಂತ ಹೇಳಿದರು ಜಮದಗ್ನಿಗಳು. ಅವ್ರು ಯಾರು ಕೊಲ್ಲಿಲ್ಲ, ಪರಶುರಾಮನ ಕಳೆದ್ರು. ಇಬ್ಬರನ್ನೂ ಕೊಂದ್ಬಿಡು, ಅವಳನ್ನ ಕೊಂದ್ಬಿಡು ಅಂತ ಹೇಳಿದ್ರು. ಎಲ್ಲರನ್ನೂ ಕೊಂದು ಹಾಕಿಬಿಟ್ರು. ಆಮೇಲೆ ಇಷ್ಟೇ ಕೇಳಿಬಿಟ್ರೆ ಏನಾಗುತ್ತೆ, ಪರಶುರಾಮ ರೂಪದಲ್ಲಿ ಅವ್ರನ್ನ ಯಾವುದನ್ನು ಕೊಂದರು, ತಾಯಿನ ಕೊಂದರು, ತಮ್ಮಂದ್ರ ಬದಿ ಇಷ್ಟೇ ಕತೆ ಕೇಳಿಬಿಟ್ರೆ ಏನಾಗ್ತದೆ, ಕೊಂದವರೆಲ್ಲ ಭಾರಿ ಶ್ರೇಷ್ಠ ಅನ್ಬೇಕು ಅಥವಾ ಪರಶುರಾಮ ದೇವರು ಅಲ್ಲ ಅನ್ಬೇಕು. ಅದಕ್ಕೆ ಹೇಳ್ತಾರೆ ಅಲ್ಲ, ಅದಿಷ್ಟಕ್ಕೂ ನೆಡೆ ಒಟ್ಟಿಗೆ ಕೊಟ್ಬಿಡ್ತಾರೆ ಎರಡಕ್ಕೂ ಕೂಡ. ಅದು ಜಾಮದ ಅಗ್ನೋ ವರಂ ಒಬ್ಬರೇ. ಆಮೇಲೆ ಕೇಳಿದ್ರು ಏನು ವರ ಬೇಕು ಅಂತ ಕೇಳಿದ್ರು. ಇದು ಮಾಡಿದ ತಕ್ಷಣ ಏನು ವರ ಬೇಕು, ಮತ್ತೆ ಎಲ್ಲರೂ ಬದುಕಬೇಕು ಅಷ್ಟೇ ಅಲ್ಲ, ನಾನು ಕೊಂದಿದ್ದ ನೆನಪಿರಬಾರ್ದು, ಅದೇ ನೆನಪಲ್ಲೇ ಕೊರಗ್ತಿರ್ತಾರೆ, ಆಗಬಾರ್ದು. ಅದು ನೋಡಿದ್ರೆ ಏನು, ವರ ಕೊಟ್ಟವ್ರು ದೊಡ್ಡವರು, ವರ ತೊಗೊಂಡವ್ರು ದೊಡ್ಡವರು. ಸೊ ಕೊಟ್ಟವ್ರು ಯಾರು, ಅದ್ಮೇಲೆ ಯಾರು ದೊಡ್ಡವರಾದರು, ಯಮದಗ್ನಿನೇ. ಅದ್ರಲ್ಲಿ ಎಲ್ಲ ಹೋಯ್ತಲ್ಲ, ಎಲ್ಲೆಲ್ಲ ಕೂಡ ರಾಮದೇವರು ದೇವರು ಪರಶುರಾಮ ರೂಪವನ್ನು ದೇವರನ್ನು ಹೇಗೆ ಕರೀತೀರಿ ಅಂದರೆ ಉತ್ತರ ಕೊಡ್ತಾರೆ. ಅದು ಪುರಾಣದ ವಾಕ್ಯ, ಬೇರೆ ಕೊಟ್ಟರೂ ಉಪಯೋಗ ಇಲ್ಲ, ಮೂಲ ಶ್ಲೋಕಗಳನ್ನೇ ಕೊಡಬೇಕು. ಗೆಸ್ ಮಾಡಿ ಉತ್ತರ ಕೊಟ್ಟರೆ ಅಲ್ಲ, ಪ್ರೂವ್ ಆದಮೇಲೆ ಗೆಸ್ ಮಾಡ್ಬೋದು. ಇವನು ಎತ್ತರದೋ ಮಾತು ಹತ್ರ ಬರೀ ಗೆಸ್ ಮಾಡಬಾರ್ದು, ವ್ಯಾಪ್ತಿ ಕಂಡ ಮೇಲೆ ಗೆಸ್ ಮಾಡಬೇಕು. ಜಾಮದಗ್ನೋ ವರಂ ಒವರಿ ಅನಂತ ಶಕ್ತಿ ಸ್ವಯಂ. ಪರಮಾತ್ಮ ಒಂದನೇದಾಗಿ ತಪ್ಪೇ ಇಲ್ಲ, ಎರಡನೇದಾಗಿ ತಾನು ಯಾರು ಕೇಳೋರಿಲ್ವೇ ಇಲ್ಲ. ಈ ಮತ್ತೆ ಹಿಂದಿನ ಕಾಲದಲ್ಲ ರಾಜಮಹಾರಾಜರು ಕೊಂದರು ಅಷ್ಟೇ, ಕೋರ್ಟು ಕಚೆ ಎಲ್ಲ ಚಪ್ಪಾಳೆ ಗುಡ್ ಬೈ ಹೇಳ್ಬೇಕು, ಏನು ಮಾಡೋಂಗಿಲ್ಲೇ ಇಲ್ಲ. ಇತ್ತೀಚೆಗೆ ನಡೆದೋಗಿದೆ, ಗೊತ್ತಾಯ್ತಾ. ಇವತ್ತು ಎಷ್ಟೋ ನಾವು ಇದರದ್ದು ಕೂಡ ಅಂಥ ಕಾಲದಲ್ಲಿ ಇಲ್ಲ. ಇದು ಸ್ವಲ್ಪ ಏನೇ ಬಂದರೆ ಕೊಂದರೆ ಯಾರೂ ಕೇಳೋರಿಲ್ಲ, ಅವ್ರದ್ದೇ ಫೈನಲ್, ಅವ್ರದ್ದೇ ನ್ಯಾಯ. ರಾಜ ಕೊಂದ್ರಂತೂ ಬೋಧೆ ಹೋಯ್ತು. ಆದರೆ ತೋರಿಸ್ತಾರೆ, ಹಾಗೆಲ್ಲ ಮಾಡಬಾರ್ದು. ಜಾಮದಗ್ನೋ ವರಂ ಅವರೇ ಅನಂತ ಶಕ್ತಿರಿಪಿ ಸ್ವಯಂ ಪಿತುರ್ ಮಾನ್ಯತ್ವ ಸಿದ್ಧಾರ್ಥಂ ಲೋಕೇ ಲೋಕೇಶ್ವರ ಪ್ರಭು. ಅಂದರೆ ಪಿತೃದೇವೋ ಅಂತ ತೋರಿಸಿಕೊಟ್ಟಿದ್ದಾರೆ. ಅಲ್ಲೂ ರಾಮರೂಪದಿಂದನೂ ಕೂಡ ದಶರಥರ ಮಾತು ನಡೆಸೋಕೆ ಹೊರಟಿದ್ದು ಕೂಡ ಏನದು, ಎರಡು ರಾಮರೂಪದಲ್ಲೂ ಆ ಮಾತನ್ನು ತೋರಿಸಿದ್ದಾರೆ. ಆದ್ದರಿಂದ ಇವತ್ತು ಎಷ್ಟೇ ರಾಮದೇವರು ಮಾಡ್ಕೊಳ್ಳಿ, ನಾವ್ಯಾಕೆ ಮಾಡಬೇಕು ಅಂತ ಜನ ಏನು ಮಾಡ್ತಿದ್ದಾರೆ, ಪೂರ್ತಿ ದ್ರೋಹಿಗಳೇ ಆಗ್ತಾ ಇದ್ದಾರೆ. ಹಾಗಾಗಬಾರ್ದು. ಪಿತುರ್ ಮಾನ್ಯತ್ವ ಸಿದ್ಧಾರ್ಥಂ ಲೋಕೇ ಲೋಕೇಶ್ವರ ಪ್ರಭು. ಲೋಕೇಶ್ವರನಾದ ತಾನು ಈ ಲೋಕದಲ್ಲಿ ಹಾಗೆ ಮಾಡಿ ತೋರಿಸಿದ. ಅಪಾಪಮಪಿ ದೇವೇಶಂ ಪಿತರಃ ಸನ್ಯವಾರಯನ್. ಪಾಪ ಇಲ್ವೇ ಇಲ್ಲ ಅವ್ರು ಮಾಡಿದ್ರು ಅಂಥವತ್ತಲ್ಲಿ ಮಾತಿದೆ, ಆತತಾಯಿನ ಮಾಯಾಂತಂ ಹನ್ಯಾದೇವ ಅವಿಚಾರಯನ್. ದುಷ್ಟ ಮಾಡಿದವನು ಯಾರೇ ಆಗಿದ್ದರು, ದೋಷ ಇದ್ದರೆ ಕೊಲ್ಲಬೇಕು ಅಂತ ಶಾಸ್ತ್ರ ಇದೆ, ಅದೆಲ್ಲ ಗೊತ್ತಿದೆ, ಜನಕ್ಕೆ ತಿಳಿಸಿದ್ದಾರೆ. ತಾನು ಸರ್ವಜ್ಞ ನಿರ್ದೋಷ, ಆದರೂ ಕೂಡ ಅಜಾನತೋ ಅಸ್ಯ ಮಹಾತ್ಮ್ಯಂ ಮೋಹಿತಾಸ್ತಸ್ಯ ಮಾಯಯ. ಅಲ್ಲಿ ಇದು ತಪ್ಪಿನಂತೆ ಕಾಣಿಸೋದು ತಪ್ಪೇ ಇಲ್ಲ ಅದರೊಳಗೆ. ಆದರೂ ಕೂಡ ಅವರೇನು ಇಲ್ಲ ಮಾಡಬೇಕು ನೀವು ಅಂತ, ಆಯಿತು ಮಾಡ್ತೀನಿ ಅಂಥೇಳಿ. ಕೆಲವೊಮ್ಮೆ ನಾವು ತಪ್ಪು ಮಾಡ್ತೇವೆ, ಭಾರಿ ಸರಿ ಅಂತ ವಾಸ ಕೊಟ್ಬಿಟ್ಟು ಯಾವುದು ಸಣ್ಣ ವಿಷಯಗಳು ಭಾರಿ ಕರೆ ಅದೆಲ್ಲ ಹೇಳಕ್ಕೆ ಸ್ವಲ್ಪ ಹೋದ್ ಏನು ದೊಡ್ಡ ವಿಷಯ ಅಲ್ಲದು ಅಂತ ಬೈದರೂ ತಪ್ಪು ಮಾಡಿಲ್ಲ ಅಂತ ತಿಳ್ಕೊಬೇಡ, ಇಗ್ನೋರ್ ಮಾಡಿದ್ರೆ ಆಯ್ತು ಅಷ್ಟೇ. ಬನ್ನಿ ಅವರಿಗೆ ಗೊತ್ತಾಗುತ್ತೆ ಆಮೇಲೆ ಏನಾದ್ರು ಗೊತ್ತಾಯಿತು ಅಂತ ಹೇಳಿ ಮತ್ತೆ ಅವರೇ ಹೇಳಿಬಿಡ್ತಾರೆ. ಅದು ವಾಚಿಬಿಟ್ರೆ ಏನಾಗುತ್ತೆ, ಅದು ತಪ್ಪು ಈ ಹೊಸ ತಪ್ಪಾಗುತ್ತೆ. ಆ ತಪ್ಪಿದ್ದು ದೊಡ್ಡ ತಪ್ಪಿದು. ನಮ್ಮ ಜನ ಸಾಮಾನ್ಯವಾಗಿ ಮಾಡೋದು ಹಾಗೇನೆ, ಅದಕ್ಕೆ ಅವಕಾಶ ಕೊಡಬಾರದು. ತಪ್ಪಿಲ್ಲದ ಇದ್ದ ಬಯಸ್ಕೊಂಡ್ರೆ ಅವ್ರ ಪುಣ್ಯ ನಮಗೆ ಬರುತ್ತೆ, ಅದು ಬೇರೆ ಇದೆ, ಗೊತ್ತಾಯ್ತಾ. ತಪ್ಪಿದ್ದ ಬೈದರೆ ಏನಿಲ್ಲ, ತಪ್ಪಿದೆ ಬೈತಾರೆ ಅಷ್ಟೇ. ನಿರಪರಾಧಿಗಳಾಗಿದ್ದು ಬಯಸ್ಕೊಂಡ್ರೆ, ಈಗ ಅಹಲ್ಯೆಗೆ ಶಾಪ ಕೊಟ್ಟರು, ಅಲ್ಲಿ ಪ್ರತಿಶಾಪ ಕೊಡೋ ಬರ್ತಿತ್ತು, ಕೊಟ್ಟು ಏನಾಗ್ತಿತ್ತ ವಿಚಾರ ಬೇರೆ, ಬರ್ದದ್ದು ಬರ್ತಿತ್ತ, ಇವತ್ತೊತ್ತು ಕೊಂದು ಬೇತು ಏನೇನೋ ಮಾಡ್ತಿರ್ತಾರೆ. ಈಗೆಲ್ಲ ಅಷ್ಟು ಮಾಡಲಿಲ್ಲ, ಭಯಂಕರ ಶಾಪ ಅದು. ಎಷ್ಟೋ ಸಾವಿರ ವರ್ಷ ಅನುಭವಿಸಿದ್ರು. ಅಹಲ್ಯ ದ್ರೌಪದಿ ಸೀತಾ ಅದು ಒಳ್ಳೆ ಮಾನ್ಯತ್ವ ಸಿದ್ಧ, ಒಳ್ಳೆ ಮಾನ್ಯತ್ವ ಬಂತ. ಬೈದು ಬಿಟ್ಟಿದ್ರೆ ಇವತ್ತು ನೀನು ಬೈ ಅಷ್ಟೇ, ಅವೆಲ್ಲ ಸಮ. ಈ ರೀತಿ ಸಮ ಅಂತ ಹೇಳಿ ಸಂಸಾರ ಮಾಡಿದ ಇವರು ಅವರು ಹೇಳೋರ ಈ ರೀತಿ ಮಾಡಿ ಏನು ಸಮಾಜ ಒಡೆದು ಹಾಕಿಬಿಟ್ರು. ಸ್ವಾತಂತ್ರ್ಯ ಅಂತ ಅದಲ್ಲ, ತಪ್ಪಿದ್ದಾಗ ಯಾರೂ ಒಪ್ಕೋಬೇಕು, ಇಲ್ಲ ಹೋದಾಗ ಸರಿಯಾಗಿ ತಿಳಿಸ್ಬೇಕು. ತಿಳಿಸೋ ರೀತಿ ದೊಡ್ಡವ್ರು ತಪ್ಪು ಪಡೆದಾಗ ಆಫೀಸರ್ ತಪ್ಪು ಪಡ್ತಾರೆ, ಸರ್ ಇಲ್ಲಿ ನೋಡಿ ಹೀಗಿದೆ ಅಂತ ಹೇಳ್ತಾರೆ, ಅಲ್ಲಿಗೆ ಅದಕ್ಕೂ ಗಟ್ಟಿಯಾಗಿ ಮಾತಾಡಲ್ಲ. ಹುಡುಗ ಮಾಡಿದ್ರೆ ಹೀಗೆ ಮಾಡೋದು ಅಂತ ಕೇಳ್ತಾರೆ, ಅದು ದೊಡ್ಡವ್ರು ಹಾಗೆ ಕೇಳಬಾರ್ದು. ತಪ್ಪು ಯಾವುದೋ ಕಾರಣಕ್ಕೆ ಕೆಲಸ ಪರೀಕ್ಷೆಗೆ ಮಾಡಿರ್ಬೋದು ಕೆಲಸ ಅವರು, ಅವತ್ತಲ್ಲಿ ಏನು ಮಾಡಬೇಕು, ಪರೀಕ್ಷೆ ಮಾಡಲಿಕ್ಕೆ ಬಿಟ್ಟು ಆಮೇಲೆ ನೋಡಿದರೆ ಕೊಟ್ಟು ಪರೀಕ್ಷೆ ಮಾಡಿದ್ರೆ ಗೆದ್ದು ಬಿಟ್ಟು ಅಂತ ಹೇಳ್ತಾರೆ. ಅನೇಕ ಕಾರಣ ಇರುತ್ತೆ. ಅದು ದೊಡ್ಡವ್ರು ಮಾಡಿದ್ದು ನಿರಾಕಾರಣವಾಗಿ ಪ್ರಶ್ನೆ ಮಾಡೋಕ್ಕೆ ಹೇಳಿದ ವ್ಯಾಕರಣದ ಬಗ್ಗೆ ತಪ್ಪಿದ್ದಾಗ ಪುರಾಣ ವಾಕ್ಯ ಅದರಲ್ಲೆಲ್ಲ ಕೂಡ ತಪ್ಪು ಅಂತ ಕರೆಯೋದಿಲ್ಲ ಅದರ. ಈಗ ಫಸ್ಟ್ ಈ ವ್ಯಾಕರಣ ಪ್ರಶ್ನೆನೇ ಇಲ್ಲ, ಅದು ಬೇರೆ ವ್ಯಾಕರಣ. ಈ ವ್ಯಾಕರಣ ಒಪ್ಕೊಂಡ್ರೂ ಕೂಡ ದೊಡ್ಡವರು ಉಪಯೋಗ ಮಾಡಿದ ಕೇಳಬಾರ್ದು ಅಂತ ವ್ಯಾಕರಣ ಹೇಳಿಬಿಟ್ಟಿದೆ. ಈ ಬಗ್ಗೆ ಯಾವ ಪಾಣಿನಿ ವ್ಯಾಕರಣ ಅವರೇ ಹೇಳ್ತಾರೆ, ಇಂಥದ್ದು ಬೇಕಾಷ್ಟು ನಡೆಯುತ್ತೆ,
ಆ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ದೊಡ್ಡವ್ರ ತಪ್ಪನ್ನು ನೀವು ಮಾಡಬೇಡಿ, ಅವ್ರು ಮಾಡಿದ ತಪ್ಪಲ್ಲ, ಏನೋ ಕಾರಣ ಇರುತ್ತೆ. ಎಲ್ಲ ಭಾಷೆಯಲ್ಲೂ ನಡೆಯುತ್ತದೆ, ಬರೀ ಸಂಸ್ಕೃತದಲ್ಲ, ಎಲ್ಲ ಭಾಷೆಗಳಲ್ಲೂ ಕೂಡ ಯೂಸೇಜ್ ನಾಟ್ ಓನ್ಲಿ ಬಟ್ ಆಲ್ಸೋ ಇದೆ. ಭಾಳ ಜನ ಬಟ್ ಆಲ್ಸೋ ಇಡೋದೇ ಇಲ್ಲ, ಗೊತ್ತಾಯ್ತಾ? ಅದು ತಪ್ಪು ಆ್ಯಕ್ಚುಲಿ. ಬಟ್ ಅದೇನಾಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಅಷ್ಟು ಗೊತ್ತಿಲ್ವಾ, ಅಂಡರ್ಸ್ಟುಡ್ ಅಂತ ಅರ್ಥ, ತಿಳ್ಕೊಂಡ್ಬಿಡ್ಬೇಕಾಗ. ಅವ್ರು ಮಾಡಿದ ನಾವು ತಪ್ಪನ್ನು ಮಾಡಬಾರ್ದು. ಕೆಲವು ವಿಷಯಗಳೆಲ್ಲ ಇರುತ್ತೆ. ಒಂದೇ ಕ್ಲಾಸ್ನಲ್ಲಿ ವಾಟ್ ಈಸ್ ಯುವರ್ ನೇಮ್ ಹೇಳ್ತಾರೆ. ಅವ್ರು IAS ಇಂಟರ್ವ್ಯೂಗೆ ಹೋದಾಗ ಮೈ ನೇಮ್ ಇದೆ ಶುರು ಮಾಡಿದೆ ಅರ್ಥ. ಅದಕ್ಕೆ ಅವರೇ ವಾಟ್ ಈಸ್ ಯುವರ್ ಕೇಳೋದಿಲ್ಲ, ನೇಮ್ ಅಷ್ಟೇ, ನೇಮ್ ಪ್ಲೀಸ್ ಅಂತ ಇಷ್ಟು ಹೇಳ್ತಾರೆ ಅಷ್ಟೇ. ಏನು ಸರಿ ಸೆಂಟೆನ್ಸ್ ಸರಿ ಇಲ್ಲ ಇವ್ರದೆಲ್ಲ, ಕರ್ತೃಕರ್ಮ ಕ್ರಿಯಾಪದಗಳೇ ಇಲ್ಲ ಅಂತ ಯಾರು ಹೇಳ್ತಾರ? ಅವೆಲ್ಲ ಅಂಡರ್ಸ್ಟುಡ್ ಅಂತ. ಯಾತಕ್ಕೆ ಹೇಳಿದ್ದು ಅಂದರೆ ತಪ್ಪು ಅಲ್ಲ, ತಪ್ಪಾಗಿದ್ದರೂ ಕೂಡ ಏನು ಮಾಡಿಕೊಡೋದು, ಭಾರಿ ವಾದಿಸಕ್ಕೆ ಹೋಗೋದು, ಎಕ್ಸ್ಪ್ಲೇನ್ ಮಾಡ್ಬೋದು ಸ್ವಲ್ಪ ಅಷ್ಟೇ. ಅದು ಟೂ ಮಚ್ ಮಾಡೋದಕ್ಕೆ ಹೋದ್ರೆ ತಪ್ಪಾಗುತ್ತೆ. ಅಷ್ಟು ಏನು ಗಂಟೆ ಹೋಯ್ತು ಅದರಿಂದ. ಅದೇ ಜೀವ ತಪ್ಪು ಹೋಗಿ ಈ ತಪ್ಪು ದೊಡ್ಡ ತಪ್ಪಾಗಿ ಅನಾಹುತ ಆಗುತ್ತೆ, ಮಾಡಬಾರ್ದು ಅಂತ ತೋರ್ಸಕ್ಕೆ ಹಾಗೆ ಮಾಡಿದರು. ಸ್ವತಃ ಭಗವಂತ ಮಾಡಿದ್ದಾನೆ. ಪಿತುರ್ಮಾನ್ಯತ್ವ ಸಿದ್ಧಾರ್ಥಂ ಲೋಕೆ ಲೋಕೇಶ್ವರ ಪ್ರಭು ಅಪಾಪಮಪಿ ದೇವೇಶಂ ಪಿತರಃ ಸನ್ಯವಾರಯನ್. ನಿಜವಾಗಲೂ ತಪ್ಪಿತಸ್ಥರು ಅವರು. ಯಾಕೆ ಅರ್ಜುನ ಕೃಷ್ಣ ಹೇಳ್ತಿರೋದನ್ನೇ, ಅಯ್ಯೋ ಪಾಪ ಬರುತ್ತೆ, ಪಾಪ ಬರೋದಿಲ್ಲ ಅಂತ ಹೇಳಲಿಲ್ಲ. ಅದೇ ಉತ್ತರ ಇದಕ್ಕೆ, ಗೊತ್ತಾಯ್ತಾ? ಕೃಷ್ಣ ತಾನು ಹೇಳಿದ್ದನ್ನು ಈ ರೂಪದಲ್ಲಿ ತಾನೇ ಮಾಡಿ ತೋರಿಸಿದ್ದಾನೆ. ಅದು ಏನು ಭೀಷ್ಮರು, ದ್ರೋಣರು, ಎಂತೆಂಥವ್ರು, ಕಾರ್ತವೀರ್ಯ ಲೆಕ್ಕಕ್ಕೆ ಇಲ್ಲ, ಲೆಕ್ಕಕ್ಕೆ ಅವ್ರು ಹೇಳಿದ್ದಕ್ಕೆ ಆಯಿತು, ಮಾಡಿಕೊಂಡು ಆಯ್ತಾ. ಕೆಲವು ಹೇಳ್ತಾರೆ ಮನೆ ಮುಟ್ಟಿಲ್ಲ, ಮುಟ್ಟಿದೆ ಸ್ನಾನ ಮಾಡೋ ಮುಗಿದೋಯ್ತು. ಅದಕ್ಕೆ ಮುಟ್ಟೆ ಇಲ್ಲ ಬೇಕು ಪ್ರಮಾಣ ಮಾಡುತ್ತೆ, ಅದಕ್ಕಿಂತ ಸ್ನಾನ ಮಾಡೋ ಸುಲಭ ಅಲ್ವಾ ಪ್ರಮಾಣ ಮಾಡೋದಕ್ಕಿಂತ. ಅಗ್ನಿ ಬೇಕಾದ್ರೆ ಮುಟ್ಟಿ ಹೇಳ್ತೀವಿ, ಎಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ನೋಡಪ್ಪ ನನ್ನ ಪ್ರಕಾರ ಮುಟ್ಟಿದ್ದೀನಿ, ಸ್ನಾನ ಮಾಡು, ಮತ್ತೆ ಮುಗಿದೋಯ್ತು ಅಷ್ಟೇ, ಸ್ನಾನ ಬಿಡು ಅಂತೇಳಿ ವಿಜಯದಾಸರು 20 ವರ್ಷ ತಗೊಂಡಿದ್ರಂತ ಅವ್ರ ಮೇಲೆ ಒಬ್ಬ ದೇವ್ರ ಪರೀಕ್ಷೆ ಮಾಡಲಿಕ್ಕೆ. ಪ್ರತಿ ಸತ್ತು ರಾಷ್ಟ್ರ ಕಾಮ ಕೂಲಾಗಿದ್ರು, ಗೊತ್ತಾಯ್ತು? ಅದೆಲ್ಲ ಹೇಳ್ತಾರೆ ಅದೆಲ್ಲ ದೊಡ್ಡವ್ರ ಕತೆ ಯಾತಕ್ಕೆ ಕೇಳಬೇಕು ಅಂದರೆ, ಅಷ್ಟಲ್ಲಿ ಉಳಿದ್ರು ಬೇಡ, ಸ್ವಲ್ಪ ಬೈಲಿ ಆದ್ರೆ ಇಷ್ಟು ಮಾಡ್ಕೋಬೋದಲ್ಲ. ಅವ್ರ ಲೆವೆಲ್ಗೆ ಹೋದ್ರು ಕೂಡ ಚೂರಾದರೂ ಅಲ್ಲಿ ಮುಂದೆ ಹೋಗಿರ್ಬೇಕು, ಮತ್ತೆ ವಾಸ್ತ ಕೊಡಬಾರ್ದು. ಆಗಿದೆ ಆಯ್ತು, ಮತ್ಕೊಂಡ್ಬಿಟ್ರೆ ಮದುವೆ. ಸ್ವಪ್ನೇ ಯಥಾ, ಅಲ್ಲಿಗೆ ಅದು ಮುಗೀತು. ಮೋಹನ, ಇದೆಲ್ಲ ಒಂದು ಮೋಹನ, ಇನ್ನೊಂದು ಅವರು ಪುಣ್ಯ ಹ್ರಾಸ ಇತ್ಯಾದಿ ಎಲ್ಲ ಮಾಡಬೇಕು. ಮಯಾಲೋಕೆ ನ್ಯಯಾಲೋಕೆ ಅಲ್ಲ, ಮೋಹಯನ್ ಮಾಯಯಾಲೋಕೆ ಚಕ್ರೆ ಪಾಪ ಅಪಚಿತಿಂ ವದೆ. ಅಪಚಿತಿ ಅಪಚಿತಿ ಅಂದ್ರೇನು? ಪರಿಹಾರ, ಪ್ರಾಯಶ್ಚಿತ್ತ ಮಾಡಿಕೊಂಡ್ರು. ಉಪಚಿತಿ ಅಂದರೆ ಹೊಂದೋದು, ಅಪಚಿತಿ ಅಂದರೆ ಕಳ್ಕೊಳ್ಳೋದು. ಪುಣ್ಯ ಅವ್ರ ದೃಷ್ಟಿಯಲ್ಲಿ ಪುಣ್ಯ ಪಾಪ ಇದೆಲ್ಲ ಯಾಕೆ ಹೇಳ್ತೀರಿ? ಪಾಪನೇ ಅಂತ ಯಾಕೆ ಹೇಳಬಾರ್ದು ಅಂದರೆ, ಪುಣ್ಯ ಪಾಪಾದಿ ನಿರ್ಮಾತು ಕುತಃ ಪಾಪಾದಿ ಸಂಗತಿ. ಪವರ್ಫುಲ್ ಲಾಜಿಕ್. ಪುಣ್ಯ ಪಾಪಾದಿ ನಿರ್ಮಾತು ಕುತಃ ಪಾಪಾದಿ ಸಂಗತಿ. ಪುಣ್ಯ ಪಾಪಗಳು ವ್ಯವಸ್ಥೆ ಮಾಡೋದೇ ತಾನು, ಅವನಿಗೆ ಪಾಪ ಇಲ್ಲಿಂದ ಬರುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಓನರಿಗೆ ಇವೆಲ್ಲ ವರ್ಕರ್ಸ್ ನಿಯಮ ಓನರ್ಗೆ ಅಪ್ಲೈ ಮಾಡಬಾರ್ದು. ಧರ್ಮರಾಜ ಮಾಡಿದ್ದ ಹಾಗೆ. ಹತ ಅಂದರೆ ಸ್ವತಃ ಹತ ಅಂದುಬಿಡೋದು ಅನ್ನೋದಿಲ್ಲ, ಅದು ಭಾರಿ ಬಂದು ತೋರ್ಸಕ್ಕೆ ಕೊಟ್ಟ, ತಪ್ಪಾಯಿತು. ಭೀಷ್ಮರು ಹಾಗೆ ಮದುವೆ ಆಗೋ ಏನು ಶಪಥ ಅಂತೇಳಿ, ಅದೆಲ್ಲ ಶಪಥ ಏನು ನಡೀತದೆ ಮುಗಿದೋಯ್ತಲ್ಲಿ, ಅರ್ಥ ಆಯ್ತಾ? ಅದು ಅರ್ಥ ಮಾಡಿಕೊಡೋದು ಹೋದಾಗ ಧರ್ಮನ ಫಾಲೋ ಮಾಡದೇ ಇರೋರು ಒಂದಾದರೆ, ಮೆಕ್ಯಾನಿಕಲಿ ಫಾಲೋ ಮಾಡೋರು ಕೆಲವರು. ಫಾಲೋ ಮಾಡದೇ ಇರೋದು ಹೇಗೆ ತಪ್ಪಾಗುತ್ತೋ, ಮೆಕ್ಯಾನಿಕಲಿ ಫಾಲೋ ಮಾಡೋದು ತಪ್ಪಾಗುತ್ತೆ. ಅವಾಗೇನು ಮಾಡಬೇಕಾಗ, ಅದು ಧರ್ಮ ಸೂಕ್ಷ್ಮ ಅರ್ಥ ಮಾಡ್ಕೊಂಡು. ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಅದಕ್ಕೆ ಧರ್ಮಶ್ಚ ತತ್ವಂ ಲಿಖಿತಂ ಗುಹಾಯಾಮ್ ಮಹಾಜನೋ ಏನ ಗತಸ್ಸ ಪಂಥಾಹ. ಧರ್ಮ ಅಂಬದು ಭಾರಿ ಸೂಕ್ಷ್ಮವಾಗಿರುತ್ತೆ. ಅದನ್ನೇನು ಮಾಡಬೇಕು ಯಾವಾಗಲೂ ಅಂತ ಹೊತ್ತಲ್ಲಿ ದೊಡ್ಡವರು ನಡೆದಿದ್ದ ನೋಡೋದು, ಪ್ರೆಸಿಡೆನ್ಸ್ ಅಂತ ಕರೀತಾರೆ. ಇಂಥ ಪ್ರಶ್ನೆಯಲ್ಲಿ ಏನು ಮಾಡಿದ್ರು ಅಂತ ಪ್ರಶ್ನೆ ಬಂದರೆ ಹೀಗೆ ಮಾಡಿದ್ರು, ಫಾಲೋ ಮಾಡಿದ್ರೆ ಮುಗಿದಿರ್ತಾರೆ. ಕೋರ್ಟ್ಗಳಲ್ಲಿ ಹಾಗೇನೆ ಸಿಮಿಲರ್ ಕೇಸ್ ಇದ್ದಾಗ ಭಾರಿ ಕಷ್ಟಪಡೋದು ಜಡ್ಜ್ಮೆಂಟ್ಗೆ. ಅದು ಕೋರ್ಟ್ ಮಾಡಿಬಿಟ್ರೆ ಎಲ್ಲ ವಿಷಯ ಅದನ್ನ ನೋಡ್ಕೊಂಡು ಎಲ್ಲ ತಿಳ್ಕೊಂಡ್ಬಿಟ್ರೆ ಆಗೋದು. ಅದಕ್ಕೆ ಸಂಪ್ರದಾಯ ಅಂದರು ಅಂತೆ, ಪ್ರೆಸಿಡೆನ್ಸ್ ಅಂದರು. ಸಂಪ್ರದಾಯ ಒಪ್ಪೋದಿಲ್ಲ ಅಂತ ಪ್ರೆಸಿಡೆನ್ಸ್ ಯಾಕೆ ಒಪ್ತೀರಿ? ಹೇಗಿದ್ರೆ ಅದು ಲಾ ಪ್ರಕಾರ ಒಪ್ಪಬೇಕು. ಪ್ರೆಸಿಡೆನ್ಸ್ ಎಂಬುದು ದೊಡ್ಡ ಪ್ರಮಾಣ. ಇವು ಸಂಪ್ರದಾಯ ನಕ್ಬಿಡ್ತಾರೆ, ಏನು ಸಂಪ್ರದಾಯ ಇದೆ, ದರಿದ್ರ ಸಂಪ್ರದಾಯ ತಪ್ಪದು. ಅದಕ್ಕೆ ಕೃಷ್ಣ ಕುಲಧರ್ಮ ಅಷ್ಟೇ ಶಾಶ್ವತ, ಕುಲಧರ್ಮಗಳು ಹೋಗಬಾರ್ದು. ಅದಕ್ಕೆ ಕುಲಧರ್ಮ ಅಂದರೆ ಸಂಪ್ರದಾಯ ಅಂದರೂ ಒಂದೇ. ಏನು ವ್ಯತ್ಯಾಸ ಏನು ಗೊತ್ತಾ? ಸಂಪ್ರದಾಯ ಅಂದರೆ ಓರಲ್ ಟ್ರಾನ್ಸ್ಮಿಷನ್, ಇದು ರಿಟರ್ನ್ ಆಗಿದ್ದರೆ ಇದು ಕರೀತಾರೆ, ಓರಲ್ ಆಗಿದ್ದರೆ ಸಂಪ್ರದಾಯ ಅಂತ ಕರೀತಾರೆ ಅಷ್ಟೇ. ಅದನ್ನು ಅರ್ಥ ಮಾಡಿಕೊಟ್ಟೆ ಅದು ಅಷ್ಟೇ ವ್ಯಾಲಿಡ್. ಅದು ಪುಣ್ಯ ಪಾಪಾದಿ ನಿರ್ಮಾತು ಕುತಃ ಪಾಪಾದಿ ಸಂಗತಿ ಇತೀಚ ಇತಿ ನವಮ ತಾತ್ಪರ್ಯ ಚತುರ್ದಶೋಧ್ಯಾಯ ಸಪ್ತದಶೋಧ್ಯಾಯ. ಅದು ಕೊನೆಯ ಅಧ್ಯಾಯ. ಯಾವುದರಲ್ಲಿ? ಇದರಲ್ಲಿ ತಾತ್ಪರ್ಯದಲ್ಲಿ. ಮೂಢೇ ಭರದ್ವಾಜಮಿಮಂ ಭರದ್ವಾಜಂ ಬೃಹಸ್ಪತೆ ತ್ರಾತಾ ದುಃಖ ಪಿತರೌ ಭರದ್ವಾಜಸ್ತತಸ್ತ್ವಯಂ
ಚೋದ್ಯಮಾನಾಂ ಹರಿ ಚೋದ್ಯಮಾನ ಸುರೈರೇವಂ ಮತ್ವಾ ತಂ ದೇವಮಾತ್ಮಜಂ ವಿಸೃಜನ್ ಮರುತೋ ಅಬಿಭ್ರತ್ ದತ್ತೋಯಂ ವಿತಥೆ ಅನ್ವಯೇ ದ್ವಾಜಮಿಮಂ ಭರ. ಇದು ಭರದ್ವಾಜರ ಹುಟ್ಟಿನ ಕಥೆ. ಇದು ದೊಡ್ಡ ಕಥೆ, ಅದೆಲ್ಲ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಅವರೇನು ಮಾಡಿಲ್ಲೋ, ಇಬ್ಬರಿಂದ ಹುಟ್ಟಿದವರು, ವಿಚಿತ್ರವಾದ ಹುಟ್ಟವರು. ಅದಕ್ಕೆ ದ್ವಾಜರು ಅಂದ್ರೆ ಏನು? ದ್ವಿಜ ಗೊತ್ತು, ದ್ವಾಜ ಗೊತ್ತಿರಬೇಕು. ದ್ವಿಜ ಅಂದರೆ ಎರಡು ಸತ್ತು ಹುಟ್ಟೋದು, ದ್ವಾಜ ಅಂದರೆ ಇಬ್ಬರಿಂದ ಹುಟ್ಟಿದವನು ಅಂತ. ಅದು ವಿಶೇಷವಾದ ಅಂಶ. ಚೋದಯ ಅವ್ರು ಏನು ಮಾಡ್ತಾರೆ, ನನಗೆ ಬೇಡ ಮಗುವನ್ನು ತ್ಯಾಗ ಮಾಡ್ಲಿಕ್ಕೆ ಹೋಗ್ತಾರೆ. ತ್ಯಾಗ ಮಾಡಬೇಡ, ಶಾಸ್ತ್ರದಲ್ಲಿ ಏನೂ ತಪ್ಪಿಲ್ಲ, ನಿನಗೆ ಗೊತ್ತಿಲ್ಲ ದೇವತೆಗಳು ಸೂಕ್ಷ್ಮ ಅಂತ ಹೇಳಿದಾಗ ಆಗಲಿ ಅಂತ ಒಪ್ಕೋತಾರೆ. ಅದಕ್ಕೆ ಮಗು ಏನಂತ ಹೆಸರಿಟ್ಟು ಭರದ್ವಾಜ ಅಂತ. ದ್ವಾಜಮಿಮಂಭರ, ದ್ವಾಜಮಿಮಂಭರ. ಇವಿಬ್ಬರಿಂದ ಹುಟ್ಟಿದ್ದರೂ ಕೂಡ ಇವನು ಯೋಗ್ಯ ರೀತಿಯಲ್ಲಿ ಹುಟ್ಟಿದ್ದಾನೆ, ಸ್ವೀಕಾರ ಮಾಡೋದು. ಸ್ವೀಕಾರ ಮಾಡಿದ ಹೆಸರೇ ಆಗೋದ್ಬೇಡ, ಭರದ್ವಾಜ ಅಂತ ಹೆಸರಾಯ್ತು. ದ್ವಾಜಂಭರ ಭರದ್ವಾಜ. ಮಾಂಧಾತ ಹೆಸರು, ಭರತ, ಇವೆಲ್ಲ ಪದ ಬಂದಿರೋದು ಹಾಗೇನೆ. ಅವ್ರ ಹುಟ್ಟಿನಲ್ಲೇ ಏನು ಬಂದಿವೆ, ಹೆಸರಿನಲ್ಲೇ ಏನಿದೆ, ಅವ್ರ ಹುಟ್ಟಿನ ವಿಶೇಷ ಸೇರ್ಕೊಂಡಿದೆ. ಅದರ ಸಗರ, ಸಪತ್ಯದ ವಿಷ ಹಾಕ್ಬಿಟ್ರು. ಗರ ಅಂದರೆ ವಿಷ, ವಿಷ ಸಮೇತ ಬಿಟ್ಟು ಸಗರ. ಅವ್ರ ಮಂತ್ರ ಭಾರಿ ಜೋರಾಗಿತ್ತು, ವಿಷ ಹಾಕಿದ್ರೆ ಸಾಯಲೇ ಇಲ್ಲ ಅಂತ. ಅದು ಸಗರ, ವಿಷ ಸಮೇತ ಹುಟ್ಟಿದವನು. ಎಷ್ಟೋ ಔರ್ವ, ಭಾಳ ದೊಡ್ಡ ದೊಡ್ಡ ಕಥೆಗಳವೆಲ್ಲ. ಒಂದ್ಸರಿ ಕೊಲ್ಲಕ್ಕೆ ಅಂತ ಬಂದಾಗ ಏನು ಮಾಡ್ತಾರೆ ಗೊತ್ತಾ, ಇದೆಲ್ಲ ಸೈನ್ಸ್ ಅರ್ಥ ಮಾಡಿಕೊಂಡ್ರೆ ನಕ್ಕು ಬಿಡ್ತಾರೆ. ಸೈನ್ಸಿಗೆ ಗೊತ್ತಿಲ್ಲ ನಿಜವಾಗ್ಲೂ, ಹೋಗಿ ಭಾಗವತ ಓದೋದೇ ಇಲ್ಲ ಅವರು. ಅದು ಎಷ್ಟು ಮುಂದುವರೆ, ಆ ಕಾಲ ಹೇಗಿತ್ತು ಯೋಚನೆ ಮಾಡಿ. ಬಂದಿದ್ದಾರೆ ಕೊಲ್ಲಕ್ಕೆ ಅಂತ ಬಂದುಬಿಟ್ಟಿದ್ದಾರೆ. ಗರ್ಭಿಣಿಯವರು, ಗರ್ಭಿಣಿ ಎಲ್ಲ ಮುಂದೆ ವಂಶ ಉಳಿಬಾರದು ಕೊಲ್ಲಕ್ಕೆ ಬಂದ. ಅದು ಹಿಂದೆ ಮುಂದೆ ಹೇಳೋದಕ್ಕೆ ಗೊತ್ತಿಲ್ಲ. ಅವಾಗ ಏನು ಮಾಡ್ತಾರೆ ಗೊತ್ತಾಕಿ, ಅಲ್ಲ ಸಗನ ಕಥೆ ಅಲ್ಲ ಇದು, ಅವ್ರವ್ರ ಕಥೆ. ಅವ್ರು ಏನು ಮಾಡ್ತಾರೆ ಗೊತ್ತಾ, ಎಷ್ಟು ಯೋಗ ಶಕ್ತಿ ಅವ್ರಿಗೆ ಗೊತ್ತಾ. ಗರ್ಭನ ತೊಡೆಗೆ ಸೃಷ್ಟಿ ಮಾಡ್ಕೊತಾರೆ, ತೊಡೆಗೆ, ಗೊತ್ತಾಯ್ತಾ. ಗರ್ಭಿಣಿ ಎಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ, ಅಲ್ಲಿಂದ ಹುಡ್ತಾರೋ. ಅದಕ್ಕೆ ಅವರು ಅಂತ ಹೆಸರಾಯ್ತು. ಊರು ಸೇದ್ವಯಸ್ಸು ಆ ಥರ ಅಂಥ ಶಕ್ತಿ. ಅವೆಲ್ಲ ಯೋಗಿಗಳವರೆಲ್ಲ. ಇವರು ಸೈನ್ಸ್ ಸಿಸ್ಟಮ್ ಹಾರ್ಟ್ ಎಲ್ಲ ಇದು ಮಾಡೋದು, ರಿಪ್ಲೇಸ್ ಮಾಡೋದಿಲ್ಲ. ಈ ಹಳ್ಳಿ ಯಾರೋ ಪುರೋಹಿತ ಮುಳ್ತೆಗೆ ಮಾಡಿದ ಕೆಲಸ ಅಲ್ಲ ಅದು, ಎಕ್ಸ್ಪರ್ಟ್ ಇದ್ದಾರೆ ಮಾಡಿದ್ದು. ಇದನ್ನು ಒಪ್ತಾರೆ, ಅದನ್ನೆಲ್ಲ ತಮಾಷೆ ಮಾಡ್ತಾರೆ. ಹಾಗೆ ಮಾಡಿದರು. ಅದು ಸಾಧ್ಯತೆ ಇವತ್ತೆಲ್ಲ ಬರ್ತೋಗಿದ್ದಾರೆ ಅಷ್ಟೇ ಹೊರತು ಆ ಕಾಲಕ್ಕಿತ್ತು ಅಂತ ಒಪ್ಪಲೇಬೇಕದು. ಅಂತೂ ಈಗಿನ ಅಡ್ವಾನ್ಸ್ ಅದಕ್ಕಿಂತ ಭಾರಿ ಜಾಸ್ತಿ ಮಾಡಿದ ಕಥೆ ಇದು. ತಲೆ ಕಥೆ ಮತ್ತೆ ಇವತ್ತು ಅಂಥ ಒಂದು ಇನ್ಸಿಡೆಂಟ್ ನಡೆದಿಲ್ಲ. ಕೈಗೆ ಕತ್ತರಿಸಿ ಜೋಡಿಸಿದ ಕಥೆ ಬರುತ್ತಲ್ಲಲ್ಲಿ, ಆ ಕ್ಷಣಕ್ಕೆ ಕೈ ಕಟ್ ಮತ್ತೆ ಇಟ್ಬಿಟ್ರೆ ಹೊಲ್ದು ಬಿಡ್ತಾ ಕೂಡುತ್ತಂತ. ಟೈಮ್ ಆದರೆ ಇಲ್ಲ, ಇಮ್ಮಿಡಿಯೇಟ್ ಮಾಡಿದರೆ ಆಗುತ್ತೆ. ಆದರೆ ಹಿಂದಿನ ಕಾಲಕ್ಕೆ ಅಂದರೆ ಎಷ್ಟೆಷ್ಟು ನಡೆದೋಗಿದೆ. ಸತ್ತವ್ರ ತಲೆನ ಪೂರ್ತಿ ಆಗ ಯಾರು ದದಿ ಎರಡು ತಲೆ ಕತ್ತರಿಸ್ತಾರೆ, ಎರಡು ಸಲ ಕತ್ತರಿಸಿರ್ತಾರೆ. ಇವೆಲ್ಲ ನೋಡಿದರೆ ಆ ಕಾಲ ಒಂದು ವಿಚಿತ್ರವಾದ ಕಾಲ. ಟೆಕ್ನಾಲಜಿನೇ ಬೇರೆ ಇತ್ತು. ಈತ ಡಿವೈನ್ ಟೆಕ್ನಾಲಜಿ, ಈ ಮೆಕ್ಯಾನಿಕಲ್ ಟೆಕ್ನಾಲಜಿ ಅಲ್ಲ, ಡಿವೈನ್ ಟೆಕ್ನಾಲಜಿ. ಇದು ಅರ್ಥ ಮಾಡ್ಕೋಬೇಕು. ಬಿಟ್ರೆ ತಾವೇನೋ ಮಾಡಿಬಿಟ್ಟು ಹೊಸ್ತು ಅಂತ, ಅದೆಲ್ಲ ಫುಲಿಷ್ಟು, ಇದು ಭಾರಿ ಹೊಸ್ತು. ಈಗ ಮೊದಲು ವಿಮಾನ ಕಂಡ ತಮಾಷೆ ಮಾಡ್ತಿದ್ರು, ಈಗ ಅದು ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಆಗ್ಬಿಟ್ಟೆ. ಇವತ್ತು ಸ್ವಲ್ಪ ದುಡ್ಡಿದ್ರೆ ವಿಮಾನದಲ್ಲಿ ಹೋಗ್ಬಿಡ್ತಾರೆ. ಅದೊಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಹಿಂದೆ ನಂಬಕ್ಕೆ ಸಾಧ್ಯ ಇತ್ತು ಅದನ್ನು. ಬಟ್ ಬೆಂದೋರ ರಾಮಾಯಣ ಹೇಳಿತ್ತು, ಮಹಾಭಾರತ ಹೇಳಿತ್ತು. ಎಷ್ಟೋ ವಿಮಾನಗಳು ಹಿರಣ್ಯಕಶಿಪುವನ್ನು ಕೊಂದಾಗ ದೇವತೆಗಳ ವಿಮಾನಗಳು ಸಹ ಅಲ್ಲೇ ಪಾರ್ಕ್ ಮಾಡಿದ್ರು. ಮೇಲೆ ಕೆಳಗೆಲ್ಲ ಪಾರ್ಕಿಂಗು. ತದಾ ವಿಮಾನ ಬರಿಬೇರೆ ನಭಸ್ಥಲಂ ಸಂಕುಲ ಮಾಸ ನಾಕಿನಾಂ ಅಂತ ಭಾಗವತ ಹೇಳುತ್ತದೆ. ಅದೇನು ಚಿಕ್ಕ ಟ್ರಾಫಿಕ್, ಹೆವಿ ಜಾಮ್, ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ದೇವತೆಗಳು ನೋಡೋಕೆ ಬಂದಿದ್ದಾರೆ. ಅದನ್ನು ಸಿನಿಮಾ ನೋಡೋಕ್ಕೆ ಅಷ್ಟು ಜನ ಹೋಗ್ತಾರೆ. ಅದು ಆ್ಯಕ್ಚುಲಿ ನರಸಿಂಹ ಬಂದಾಗ ಆಗಿರ್ಬೇಕು, ಗೊತ್ತಾಯ್ತಾ. ಇವತ್ತು ಕಥೆಯ ಸುಳ್ಳು ಸಾವಿರ ಹೇಳಲಿ, ಅದು ಬರಲಾದ ನಾಟಕ ಸಿನಿಮಾ ಬಂದುಬಿಟ್ರೆ ಇದು ಟಿಕೆಟ್ ಹೌಸ್ಫುಲ್ ಆಗಿಬಿಡ್ತಾರೆ, ಗೊತ್ತಾಯ್ತು. ಅಂಥದ್ದು ಆ್ಯಕ್ಚುಲಿ ನಡೆದಾಗ ದೇವತೆಗಳು ಸಾಲು ನಿಂತ್ಕೊಂಡಿದ್ರು. ಅಲ್ಲಿ ನಿಂತು ಹೋಗಿತ್ತು ಅಂತ ಹೇಳಿ ಅಷ್ಟು ನಿಂತಿದ್ದು. ಅಂದರೆ ಇವತ್ತು ಆ ಮೇಲೆ ಪಾರ್ಕ್ ಮಾಡ್ಲಿಕ್ಕೆ ಬರುತ್ತಾ, ದೇವತೆಗಳದ್ದು ಇದು ಗೋಲೋಕದ್ದಲ್ಲ. ಹಾಗೆ ವಿಮಾನ ಅಷ್ಟು ಭಾರತ ಹ್ಯಾಗ್ ನಿಲ್ಲುತ್ತೆ ಅಂತಾರೆ. ಅಷ್ಟು ಭಾರತ ಹ್ಯಾಗ್ ಹಾರುತ್ತೆ, ಸಮುದ್ರ ಯಾಕೆ ಹಾರುತ್ತೆ, ಇದು ವಿಮಾನ ಹಾರುತ್ತೆ ಯಾಕೆ. ಯಂತ್ರ, ಇದು ಮಂತ್ರ ಅಷ್ಟೇ. ಯಂತ್ರಕ್ಕೆ ಕೆಪಾಸಿಟಿ ಇದೆ, ಮಂತ್ರ ಇನ್ನೂ ದೊಡ್ಡದು. ಮಂತ್ರ ಅಂದರೆ ಫಾರ್ಮುಲಾ ಆ್ಯಕ್ಚುಲಿ, ಗೊತ್ತಾಯ್ತಾ. ಸೂತ್ರ, ಆ ಸೂತ್ರ ಎಲ್ಲರಿಗೂ ಗೊತ್ತಿರೋದಿಲ್ಲ. ಗೊತ್ತಿದ್ರೆ ಆಮೇಲೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಬರೋದು. ಅಂದರೆ ಲೋಕದಲ್ಲಿರೋ ಕಾಮನ್ ಸೆನ್ಸನ್ನು ಎಲ್ಲ ಬುದ್ಧಿವಂತಿಕೆ ಅಂತ ತಿಳ್ಕೊತಾರೆ. ಅದನ್ನೆಲ್ಲ ದುರುಪಯೋಗ ಮಾಡ್ಕೊಂಡು ಅಲ್ಲಿ ಬೈತಾರೆ. ಅದನ್ನೇ ಅಳವಡಿಸ್ಕೊಂಡು ಬಿಟ್ಟರೆ ಮುಂದೆ ಹೋಗ್ಲಿಕ್ಕೆ ಭಾರಿ ಅನುಕೂಲ ಆಗುತ್ತೆ. ಅದು ಹಿಂದೆ ಮುಂದಕ್ಕೆ ಹೋಗ್ಬೇಕು ಯಾವಾಗ. ಅಲ್ಲಿಗೆ ಮುಗೀತು. ಮೂಢೇ ಭರದ್ವಾಜಮಿಮಂ ಭರದ್ವಾಜಂ ಬೃಹಸ್ಪತೇ ತ್ರಾತಾತು ದುಃಖಾತ್ ಪಿತರೌ ಭರದ್ವಾಜಸ್ತತಸ್ತ್ವಯಂ ಚೋದ್ಯಮಾನಾಸುರೈರೇವಂ ಮತ್ವಾತಂ ದೇವಮಾತ್ಮಜಂ ವ್ಯಸೃಜನ್ ಮರುತೋ ಅಬಿಭ್ರತ್ ದತ್ತೋಯಂ ವಿಧತೆ ಅನ್ವಯೇ ದ್ವಾಜಮಿಮಂ ಭರ ಉಚ್ಚಚ್ಚ ಕ್ಷೇತ್ರಜ್ಞೋ ಬೃಹಸ್ಪತಿ ಜಾತ ಇತಿ. ಉಚ್ಚತ್ತರ ಹೆಂಡತಿ ಬೃಹಸ್ಪತಿಯಿಂದ ಹುಟ್ಟಿದ್ದು, ಅದಕ್ಕೆ ದ್ವಾಜರು ಅಂತ ಹೆಸರಾಯಿತು.
ದ್ವಯೋರ್ಜಾತತ್ವಾತ್ ದ್ವಾಜಃ ದ್ವಯೋರ್ಜಾತತ್ವಾತ್ ದ್ವಾಜಃ ಬೃಹಸ್ಪತಿರ್ವಾಜಃ ಪ್ರಜಾಃ ಪ್ರಜಾಃ ಸಂತತಿರ್ಯೇನ ಭೃತ ಸ ಬೃಹಸ್ಪತೇಃ ಭರದ್ವಾಜಃ. ಹೀಗೆ ಹುಟ್ಟಿದ್ದು ಭರದ್ವಾಜರು. ಭರದ್ವಾಜೋ ಬರುದ್ಭಿಶ್ಚ ಪ್ರತೋ ಜಾತೋ ದ್ವಯೋರ್ಯತಃ ಇತಿ ಪಾದ್ಮೆ. ಇದಕ್ಕೆ ಅರ್ಥ ಹೇಳಿದ್ದೆಲ್ಲ ಹೇಳಿ ಪದ್ಮಪುರಾಣದಲ್ಲಿ ಹೀಗೆ ಬಂದಿದೆ ತೋರಿಸ್ತಾ ಇವರು ಇಬ್ಬರಿಂದ ಹುಟ್ಟಿ ದ್ವಯೋರ್ಜಾತತ್ವ ಭರದ್ವಾಜ ಅಂತ ಹೆಸರಾಯಿತು ಅಂಥೇಳಿ ಅಲ್ಲಿಗೆ ಅದು ಮುಗಿತು. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ಭಾಗವತ ತಾತ್ಪರ್ಯೆ ನವಮಸ್ಕಂಧ ಪ್ರಥಮೋಧ್ಯಾಯ. ಯಾವುದು ದಶಮಸ್ಕಂದ ಶುರುವಾಗುತ್ತೆ. ಸ್ವಪ್ನೇ ಯಥಾ ಪಶ್ಯತಿ ದೇಹಮೀದೃಶಂ ಮನೋರಥೇನಾಭಿನಿವಿಷ್ಟಚೇತನಃ ದೃಷ್ಟಶ್ರುತಾಭ್ಯಾಂ ಮನಸಾನುಚಿಂತಯನ್ ಪ್ರಪದ್ಯತೆ ತತ್ ಕಿಮಪಿ ಹ್ಯುಪಸ್ಮೃತಿಃ ಅಪಸ್ಮೃತಿಃ. ಸ್ವಪ್ನೇ ಯಥಾ ಪಶ್ಯತಿ ದೇಹಂ ಮೀದೃಶಂ ಮನೋರಥೇನ ಅಭಿನಿವಿಷ್ಟಚೇತನಃ ದೃಷ್ಟಶ್ರುತಾಭ್ಯಾಂ ಮನಸಾನುಚಿಂತಯನ್ ಪ್ರಪದ್ಯತೆ ತತ್ ಕಿಮಪಿ ಹ್ಯಪಸ್ಮೃತಿಃ. ಸ್ವಪ್ನೇ ಯಥಾ ದೃಷ್ಟಶ್ರುತ ಸ್ಮೃತ್ಯನುಸಾರಿ ದೇಹಂ ಪ್ರಾಪ್ನೋತಿ ಅಪಸ್ಮೃತಿರ್ಮೃತಃ ಪೂರ್ವದೇಹ ಸ್ಮರಣಾಭಾವಾತ್ ಅನಭಿಮಾನತಃ. ಸೂಕ್ಷ್ಮ ವಿಚಾರ. ಸ್ವಪ್ನದೊಳಗೆ ಸ್ವಪ್ನ ಬಿಡೋಕೆ ಎರಡಾಗಿರ್ಬೇಕು, ಇಲ್ಲ ಕೇಳಿರಬೇಕು, ಇಲ್ಲ ಅದು ನೋಡಿರಬೇಕು. ಯಾವುದೇ ವಸ್ತುವನ್ನು ನೋಡಿಯೋ ಇಲ್ಲ ಕೇಳಿಯೋ ಇಲ್ಲ ಅಂತ ಕನಸಲ್ಲಿ ಬಿಡೋ ಚಾನ್ಸಸ್ ಇಲ್ಲ. ಮಕ್ಕಳಿಗೆಲ್ಲ ಸಿನಿಮಾ ಯಾವುದೋ ಕತೆ ಹೇಳ್ಬಿಟ್ಟಿರ್ತಾರೆ, ಕಾಮಿಕ್ಸ್ ಓದ್ಬಿಟ್ಟಿರ್ತಾರೆ. ಅದರ ಕತೆ ಏನು ಕಾಣುತ್ತೆ, ಅದರಲ್ಲಿ ಯಾವುದೋ ಪದಾರ್ಥ ಏನೇನೋ ಕಾಣುತ್ತೆ. ಯಾಕೆ ಕೇಳಿ ಇದು ಈ ರೀತಿ ಕೇಳಿದ್ದೀವಿ. ಕೆಲವು ನೋಡಿದ್ದು, ಆನೆ ನೋಡಿರ್ತಾನೆ, ರಾತ್ರಿ ಕನಸಲ್ಲಿ ಆನೆ ಬರುತ್ತೆ, ಅದು ನೋಡಿದ್ದು. ಕೆಲವು ಕೇಳಿದ್ದು. ದೇವದ ಬಗ್ಗೆ ಯಾರೂ ನೋಡಿಲ್ಲ, ಯಾರು ಕೊನೆ ಪಕ್ಷ ಹೇಳೋರಂತೂ ನೋಡಿಲ್ಲ, ಭಯಪಡೋರು ನೋಡಿಲ್ಲ ಅದನ್ನು. ಆದರೆ ದೇವ ಅಂತ ಅಷ್ಟು ಅರ್ಥ ಆಗುತ್ತೆ. ಅದೇ ರೀತಿ ಕನಸ ದೆವ್ವ ಬಂತು ಅಂತ ಹೇಳ್ತಾರೆ. ನಿಜವಾದ ದೇವ ನೋಡದೆ ಹೋದರೂ ಕೂಡ ದೇವದ ಬಗ್ಗೆ ಕೇಳಿದ್ದಕ್ಕೆ ದೆವ್ವ ಬಂದ ಕಾಣಿಸುತ್ತಲ್ಲ, ಹಾಗೆ ನಡೆಯುತ್ತೆ. ಈ ಹರರ್ ಫಿಲ್ಮ್ಸ್ ನೋಡ್ತಾರೆ, ದೆವ್ವ ಸುಳ್ಳು ಅಂತಾರೆ. ಹರರ್ ಫಿಲ್ಮ್ಸ್ ಗಟ್ಟಲೆ ಅದು 25 ವಾರ ನಡೆಯುತ್ತವೆಲ್ಲ ಕೂಡ. ಅಂದರೆ ಜನಗಳಲ್ಲಿ ಒಂದು ಭ್ರಮೆ ಇದೆ. ಆ ಭ್ರಮೆ ಬಗ್ಗೆ ಅವರೇ ಭ್ರಾಂತರಾಗಿದ್ದಾರೆ ಅಷ್ಟೇ. ಸ್ವಪ್ನೇ ಯಥಾ ಸೃಷ್ಟಿ. ಇದು ನೋಡಿ ಎಲ್ಲಿಗೆ ಹೋಗ್ಬೇಕಿದ್ನ ಸಂಧೆಯ ಸೃಷ್ಟಿರಾಹಿ ಬ್ರಹ್ಮಸೂತ್ರಕ್ಕೆ ಹೋಗ್ಬೇಕು. ಅರ್ಥೋಯಂ ಬ್ರಹ್ಮಸೂತ್ರಾಣ. ಅಲ್ಲಿ ಅರ್ಥ ಯಾತಕ್ಕೆ ಓದಬೇಕು ಅಂತ ಈಗ ಅಲ್ಲಿ ಮಾಯಾ ಮಾತ್ರ ಅಂತೂ ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ ಅಂತ ಹೇಳಿದ್ದಾರೆ. ಮಾಯಾ ಮಾತ್ರಂ ಹೇಗೆ ಅಂದರೆ ದುಷ್ಟಶ್ರುತಾಭ್ಯಾಮ್, ಇದು ಸೇರಿಸ್ಕೋಬೇಕಾಗ ಎಲ್ಲ ಇಡೀ ಬ್ರಹ್ಮಸೂತ್ರ ಇಟ್ಕೊಂಡು ಭಾಗವತ ಓದ್ತಾ ಇದ್ದರೆ ಭಾಗವತ ನಿದರ್ಶನದಿಂದ ಕ್ಲಿಯರ್ ಅರ್ಥ ಆಗುತ್ತೆ. ಇವತ್ತು ಇಲಿಸ್ಟ್ರೇಷನ್ ಭಾಗವತದಲ್ಲಿ ಬಂದಿದೆ. ಸದೃಷ್ಟಾಂತೋ ಹಿ ಭಾರತೆ ಭಾಗವತೆ ಚ. ಸ್ವಪ್ನೇ ಯಥಾ ಅಥೋ ಯಥೋ ಧಾವತಿ ದೈವ ಚೋದಿತಂ. ಅದೇ ರೀತಿಯಲ್ಲಿ ಅಂತ್ಯಕಾಲದಲ್ಲೂ ಕೂಡ ಸ್ಮರಣೆ ಮಾಡ್ತಕ್ಕಂಥ ವ್ಯಕ್ತಿಗೆ ಯಾವುದು ಸ್ಮರಣೆ ಬರುತ್ತೋ ಅದು ಬಂದಿದೆ ಭಗವದ್ಗೀತೆಯಲ್ಲಿ. ಅಂಥ ರೂಪ ಬರುತ್ತೆ, ಅಂಥ ದೇಹ ಬರುತ್ತೆ. ಮನೋ ವಿಕಾರಾತ್ಮಕಂ ಆತ್ಮ ವಿಕಾರಾತ್ಮಕಂ ಆತ್ಮ ಪಂಚಸು ಗುಣೇಶು ಮಾಯಾ ರಚಿತೇಷು ದೇಹ್ಯಸೌ ಪ್ರಪದ್ಯಮಾನಃ ಸಹ ತೇನ ಜಾಯತೆ. ಯಥೋ ಯತಃ ಯತ್ರ ಯತ್ರ ಮನೋ ಧಾವತಿ ಆತ್ಮಪಂಚಾನಾಂ ಮಧ್ಯೆ ಆತ್ಮಪಂಚಯ ತತ್ರ ತತ್ರ ತೇನ ದೇಹೇನ ಸಹ ಜಾಯತೆ ಗುಣಾನುಬದ್ಧ ಸನ್. ಯಥೋ ಯತಃ ಅಂದರೆ ಯತ್ರ ಯತ್ರ ಅಂತ ಅರ್ಥ ಮಾಡಬೇಕಿಲ್ಲಿ ಅಂತ ಹೇಳಿದರು. ಮನೋ ಧಾವತಿ ಯತಃ ಯತಃ ಅಲ್ಲ. ಯತಃ ಯತ ಅಂದರೆ ಇಲ್ಲಿಂದ ಆಗುತ್ತೆ, ಇಲ್ಲ ಎಲ್ಲಿ ಅಂತ ಆಗಬೇಕು. ಧಾವತಿ ಆತ್ಮಪಂಚಾನಾಂ ಮಧ್ಯೆ ತತ್ರ ತತ್ರ ತೇನ ಸ ದೇಹೇನ ಸಹ ಜಾಯತೆ ಗುಣಾನುಬದ್ಧ ಸನ್. ಅದರಿಂದ ಅಂಥ ದೇಹವನ್ನು ಹೊಂದುತ್ತಾನೆ. ದೈವ ಗಂಧರ್ವ ಪಿತ್ರೇಶು ಮಾನುಷೇಶು ಆಸುರೇಶು ಚ. 5 ಅಂದ್ರಲ್ಲ, ಯಾವುದು 5 ಅಂದರೆ ದೇವ ಗಂಧರ್ವ ಪಿತೃ ಮನುಷ್ಯ ಅಸುರ. ಅದಕ್ಕೇನು ಬಂತಲ್ಲ 5 ಬಂತು ನೋಡಿ. ಪಂಚ ಆತ್ಮ ಪಂಚಕಂ ಅಂತ ಹೇಳಿದ್ರಲ್ಲ, ಆ ರೀತಿ ಸಹಜಾಯತೆ ಗುಣಾನುಬದ್ಧ. ದೇವಗಂಧರ್ವ ಪಿತ್ರೇಶು ಮಾನುಷೇಶು ಅಸುರೇಶು ಚ ಯತ್ರ ಯತ್ರ ಮನೋ ಯಾತಿ ತತ್ರ ತತ್ರೋಪಜಾಯತೆ ಸುಗುಣಶ್ಚಾನುಸಾರೇಣ ಸತ್ವಾದಿ ಗುಣಬಂಧನ ಇತಿ ಗಾರುಡೆ. ಒಂದು ಕಡೆಗೆ ಸಗುಣ ಒಂದು, ಸತ್ವಾದಿ ಗುಣ ಒಂದು. ಸಗುಣ ಸ್ವರೂಪದ ಗುಣಗಳು, ಸತ್ವಗುಣ ದೇಹದ್ದು, ಅದ್ರ ತಕ್ಕಂತೆ ಹುಟ್ಟುತ್ತಾ ಹೋಗ್ತಾನೆ. ದೇವಾದಿತ್ವಂ ಯೋಗ್ಯತೆಯ ತತ್ಸಕಾಶಸ್ತ್ವನುಸ್ಮೃತೆ ಶ್ವೇತದ್ವೀಪಾದಿ ಯತ್ತತ್ರಾಪಿ ಯೋಗ್ಯತಾಮಪ್ಯಪೇಕ್ಷತು
ವಿಷ್ಣೋಸ್ಥಾನಂ ವಿನಾನ್ಯತ್ರ ವಾಯುಚಕ್ರಾದೀನಾಮಪಿ ತ್ರೈಲೋಕ್ಯದೇಶಭೇದೇಷು ಯೋಗ್ಯತಾ ನ ಸ್ವಪೇಕ್ಷಿತಾ ಇತಿ ನಾರದೀಯೇ. ದೇವಾದಿತ್ವಂ ಯೋಗ್ಯತೆ, ಇಲ್ಲಿ ದೇವಾದಿಗಳ ದೇಹ ಬರುತ್ತೆ, ಎಲ್ರಿಗೂ ಬರೋದಿಲ್ಲ, ಅರ್ಹತೆ ಇದ್ದವ್ರಿಗೆ ಬರುತ್ತೆ ಹೊರತು ಯಾವುದೋ ಬರೋದಿಲ್ಲ. ಯೋಗ್ಯತೆಯ ತತ್ಸಕಾಶಸ್ತು ಅನುಸ್ಮೃತಿ, ಅನುಸ್ಮೃತಿ ಆ ರೀತಿ ಬಂದು ಅನುಸ್ಮೃತಿ ಮತ್ತೆ ಮತ್ತೆ ಸ್ಮರಣೆ ಆ ರೀತಿ ಬಂದು ಹುಟ್ಟುತ್ತಾನೆ. ಶ್ವೇತದ್ವೀಪಾದಿ ತತ್ರಾಪಿ ಯೋಗ್ಯತಾಮಪ್ಯಪೇಕ್ಷತು, ಶ್ವೇತದ್ವೀಪಾದಿಗಳಿಗೂ ಹೋಗ್ತಾನೆ, ಅದಕ್ಕೂ ಅರ್ಹತೆ ಬೇಕು. ವಿಷ್ಣು ಸ್ಥಾನಂ ವಿನಾ ಅನ್ಯತ್ರ, ಆದರೆ ವೈಕುಂಠಕ್ಕೆ ಮಾತ್ರ ಹೋಗೋದಿಲ್ಲ. ವಾಯುಚಕ್ರಾದಿನಾಮಪಿ, ಅದೇ ರೀತಿ ವಾಯುಚಕ್ರಾದಿಗಳಿಗೆ ಸ್ಥಾನಕ್ಕೂ ಕೂಡ ಒಬ್ಬ ವಿಶೇಷ ಅರ್ಹತೆ ಬೇಕು. ಬರೀ ಅಮೆರಿಕಕ್ಕೆ ಹೋಗೋದು ಬೇರೆ, ಪ್ರೆಸಿಡೆಂಟ್ ಇನ್ವಿಟೇಷನ್ ಹೋಗೋದು ಬೇರೆ, ಅದ್ರ ರೀತಿಯೇ ಬೇರೆ. ಯಾಕೆ VIP ಆಗಿಬಿಡ್ತಾರೆ. ಇದು ಯಾವುದಕ್ಕೆ ಬೇಕಾದ್ರೂ ವಿಸಿಟರ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆ ದೃಷ್ಟಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣು ಸ್ಥಾನಂ ವಿನಾನ್ಯತ್ರ ವಾಯುಚಕ್ರಾದಿನಾಮಪಿ ತ್ರೈಲೋಕ್ಯ ದೇಶಭೇದೇಶು ಯೋಗ್ಯತಾ ನ ತ್ವಪೇಕ್ಷಿತ ಇತಿ ನಾರದಿ. ತ್ರೈಲೋಕ್ಯದಲ್ಲೂ ಕೂಡ ದೇಶಭೇದ ಅಂತಿರುತ್ತೆ. ಕೆಲವು ಸ್ಥಳಕ್ಕೆ ಹೋಗ್ಬೋದು, ಕೆಲವು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಸ್ಪೆಷಲ್ ಪರ್ಮಿಷನ್ ಬೇಕು, ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತ ಹಾಕಿ ಕೆಲವು ಸ್ಥಳ ಆ ಥರ. ಆ ದೃಷ್ಟಿಯಲ್ಲಿ ಎಲ್ಲೋ ಹೋಗ್ತಾನೆ ಏನೋ ಆಗ್ತಾನೆ ಹಾಗೆಲ್ಲ ಯೋಗ್ಯತೆ ಫಸ್ಟ್ ಇರಬೇಕಾದ್ರೆ, ಯೋಗ್ಯತೆಗೆ ಅನುಗುಣವಾಗಿ ಆಯಾ ವ್ಯಕ್ತಿಗೆ ಎಷ್ಟೆಷ್ಟು ಸಾಧ್ಯತೆ ಇರುತ್ತೋ ಅಷ್ಟು ಸಾಧ್ಯತೆ ಆಗುತ್ತೆ ಅಷ್ಟೆ. ಜ್ಯೋತಿರ್ಯಥೈಬೋಧಕ ಪಾರ್ಥಿವೇಶ್ವರಃ ಸಮೀರ ವೇಗಾನುಗತಂ ವಿಭಾವ್ಯತೆ ಏವಂ ಸಮಾಯ ರಚಿತೇಶ್ವಸೌ ಪುಮಾನ್ ಗುಣೇಶು ರಾಗಾನುಗತೋ ವಿಮುಹ್ಯತಿ. ದೃಷ್ಟಾಂತ ಕೊಡ್ತಾರೆ. ದೀಪ ಹಚ್ಚಿಟ್ಟಿದ್ದಾರೆ, ಪಕ್ಕದಲ್ಲಿ ನೀರಿದೆ, ದೀಪದ ಪ್ರತಿಬಿಂಬ ನೋಡ್ತಾ ಇದ್ದಾನೆ ನೀರಲ್ಲಿ. ಅವಾಗೇನಾಯಿತು, ಪ್ರತಿಬಿಂಬ ಶೇಕಾಗಕ್ಕೆ ಶುರುವಾಗುತ್ತೆ. ಪ್ರತಿಬಿಂಬ ಆ್ಯಕ್ಚುಲಿ ಅದು ಶೇಕಾಗಿಲ್ಲ, ಶೇಕಾಗಿರೋದು ಯಾವುದು? ನೀರು ಶೇಕಾಗಿರೋದು. ಅವನೇನು ತಿಳ್ಕೊತಾನೆ, ಬಿಂಬನೇ ಶೇಕಾಗಿದೆ ಅಂತೇಳಿ. ಆಗಿಲ್ಲ, ಅದು ಬಿಂಬ ಪರಮಾತ್ಮ, ಪರಮಾತ್ಮ ಶೇಕಾಗೋದಿಲ್ಲ. ಶೇಕಾಗೋದು ಯಾರು? ಜೀವ ಹೊರತು ಅವರಲ್ಲ. ಭ್ರಮೆ. ಪಕ್ಕದಲ್ಲಿ ರೈಲು ಇದ್ದಾಗ ಹೋಯ್ತು ಅಂತ ಅನಿಸ್ಬಿಡುತ್ತೆ. ಹೋಗ್ತಿರೋದು ಇನ್ನೊಂದು ರೈಲು, ನಮ್ಮ ರೈಲು ಹೋದಾಗ ಕಾಣಿಸ್ತಾರೆ. ನೋಡಿ ಯಾರೋ ಹಿಡಿದೋಗ್ಬಿಟ್ಟಿದ್ರೆ ನೋಡೋಕೆ ಹೋಗ್ತಾನೆ, ಈ ಕಡೆ ನೋಡಿದ್ರೆ ಏನೂ ಇಲ್ಲ, ಈ ಕಡೆ ನೋಡಿದ್ರೆ ಫಾಸ್ಟಾಗಿ ಹೋದಾಗ ಕಾಣಿಸುತ್ತೆ. ಅದು ಭ್ರಮೆ. ಅದು ಭ್ರಮೆನ ಅಪಾರ್ಥ ಮಾಡಿಕೊಂಡ್ರೆ ಭ್ರಮೆಯಿಂದ ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಪ್ರಮಾಣ ತಿಳ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಜ್ಯೋತಿರ್ಯಥೈವ ಉದಕ ಪಾರ್ಥಿವೇಶು ಅಧಃ ಸಮೀರ ವೇಗಾನುಗತಂ ವಿಭಾವ್ಯತೆ ಏವಂ ಸ್ವಮಾಯ ರಚಿತೇಶ್ವಸೌ ಪುಮಾನ್ ಗುಣೇಶು ಯಾಗಾನುಗತೋ ವಿಮುಹ್ಯತಿ. ಅದೇ ರೀತಿಯಲ್ಲಿ ವ್ಯಕ್ತಿ ಗುಣಗಳಿಂದಾಗಿ ದೇವರಿಂದ ಸೃಷ್ಟ ದೈವಿಕೇಶ ಗುಣಮಯಿ ಮಮ ಮಾಯ, ಅದನ್ನು ಹೇಳ್ತಾರೆ ಈಶ್ವರ ಮಾಯ ಅಂತ ಕರೆದು. ತಸ್ಮಾನ್ನ ಕಸ್ಯಚಿದ್ ದ್ರೋಹಂ ಆಚರೇತ್ ಸ್ಮ ಯಥಾ ತಥಾ ಯಥಾವಿಧಃ ಆತ್ಮನ ಕ್ಷೇಮಮನ್ವಿಚ್ಛಂದೋಗ್ಧುರ್ವೈ ಪರತೋ ಭಯಂ. ಇವೆಲ್ಲ ಸುಭಾಷಿತಗಳಿವೆಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ತಸ್ಮಾತ್ ನ ಕಸ್ಯಚಿದ್ ದ್ರೋಹಂ ಆಚರೇತ್ ಸಹ ಯಥಾವಿಧ. ಎಂದು ಕೂಡ ಯಾರಿಗೂ ದ್ರೋಹವನ್ನು ಮಾಡಬಾರದು. ನಮ್ಮಲ್ಲಿ ಏನಿದೆ ಸಾಮಾನ್ಯವಾಗಿ ಪಿತೃದ್ರೋಹ ಇತ್ಯಾದಿ ಮಾಡಬಾರದು ಅಂತ ಕೇಳಿದ್ದಾರೆ. ಅಲ್ಲ, ಯಾರ್ದು ಯಾವ ಪ್ರಾಣಿಗೂ ಕೂಡ ದ್ರೋಹ ಆಗಬಾರದು ನಮ್ಮಿಂದ. ಯಾಕೆ ಸರಿ ಮಾಡೋ ಶಕ್ತಿ ನಮಗಿಲ್ಲ ಅಂದಮೇಲೆ ದ್ರೋಹ ಮಾಡೋ ಹಕ್ಕೆಲ್ಲಿದೆ? ಅರ್ಥ ಆಯ್ತಾ? ಮಕ್ಕಳು ಯಾವುದೋ ಆಟಕ್ಕೆ ತಂದು ಕೊಡ್ತಾರೆ ಮಕ್ಕಳಿಗೆ, ಅದು ಒಬ್ರದ್ದು ಹೋಗ್ಬಿಡುತ್ತೆ. ಮಕ್ಕಳು ಜೋರಾಗಿ ಅಳ್ಳಕ್ಕೆ ಶುರು ಮಾಡ್ತಾರೆ. ಮತ್ತೆ ಸರಿ ಮಾಡಿ ಕೊಟ್ಟ ತಕ್ಷಣ ಸಮಾಧಾನ ಆಗಿಬಿಡುತ್ತೆ. ಸರಿ ಮಾಡಿ ಬರೆದವ್ರು ಏನಾಗುತ್ತೆ, ಬೈಯೋದು. ಇವತ್ತು ಅವ್ರು ತಮ್ಮ ಲೆವೆಲ್ ಏನ್ಬಿಡೋಕೆ ಎಲ್ಲ ಮಾಡಿ ಹಾಕಿಬಿಡ್ತಾರೆ. ಅದು ಕಾಲೇ ತುಳಿದು ಬಿಡ್ತಾರೆ, ಅದು ಸಿಟ್ಟು ಹೋಗ್ಬಿಟ್ಟು ಆ ಕಾಲಕ್ಕಾಗತ್ತೆ. ಅದಕ್ಕೆ ಯಾವುದನ್ನು ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಕೆಡಿಸ್ಲಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಡಾಕ್ಟ್ರ್ ಯಾಕೆ ಆಪ್ರೇಟ್ ಮಾಡ್ತಾರೆ, ಮತ್ತೆ ಹೊಳ್ಳಕ್ಕೆ ಬರುತ್ತೆ ಅವರಿಗೆ, ಬರ್ದು ಹೊಲ್ದೋಗ್ತಾರೆ ಮತ್ತೆ. ಗೊತ್ತಾಯ್ತಾ? ಅವ್ನ ಉದ್ದೇಶನೇ ಕೊಲ್ಲೋಗ್ತಿದೆ. ಅದೆಲ್ಲ ಯೋಚನೆ ಮಾಡಿದರೆ ಯಾರಿಗೂ ದ್ರೋಹ ಮಾಡಬಾರ್ದು. ದೊಡ್ಡ ಸಂದೇಶ ಇದು ನಮ್ಮದೇ. ಏನು ತಿಳ್ಕೊಂಡ್ಬಿಟ್ಟಿದೆ ಪುರಾಣಗಳು, ಬ್ರಾಹ್ಮಣರ ಪರ ಇದೆ. ಬ್ರಾಹ್ಮಣರ ಪರ ಎಲ್ಲಿದೆ ಇದರೊಳಗೆ? ಯಾರಿಗೂ ದ್ರೋಹ ಮಾಡಬಾರ್ದು ಅಂತ ಹೇಳಿದ ಮೇಲೆ ಬ್ರಾಹ್ಮಣರಿಗೆ ಮಾತ್ರ ಮಾಡಬಾರ್ದು ಅಂತ ಹೇಳೇ ಇಲ್ಲ ಇದರೊಳಗೆ. ವಿಭಾವ್ಯತೆ ವಿವಿಧಂ ಭಾವ್ಯತೆ ಸ್ವಮಾಯ ರಚಿತೇಶು ವಿಷ್ಣು ಮಾಯಾ ರಚಿತೆ. ಸ್ವಮಾಯ ಅಂದರೆ ವಿಷ್ಣು ಮಾಯ, ತನ್ನ ಮಾಯೆಗೆ ತಾನೇ ಸಿಕ್ಕಾಕತ್ತಾನೆ ಎಂಬುದು ಲೋಕದ ಅರ್ಥ. ಅದು ಸರಿಯಲ್ಲ. ಇನ್ನೊಬ್ಬರ ಮಾಯ ತನ್ನ ಒಳಗಾಗ್ತಾನೆ, ಆ ಇನ್ನೊಬ್ಬ ಪರಮಾತ್ಮ. ರಾಗಾನುಗತಃ ಪುಮಾನ್ ಜೀವೋ ವಿವಿಧಂ ಮುಖ್ಯ. ಅವನ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಮೋಹ ಎಂಬುದು ಯಾವ ರೀತಿ ಬೇಕಾದ್ರೂ ಇರಬಹುದು. ಆಕ್ಸಿಡೆಂಟ್ ಆಗುತ್ತೆ ಅಂದಮೇಲೆ ಇಂಥರಿಗೆ ಹೊಡೆಯುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ಇಂಥಲ್ಲೇ ಹೊಡೆದ್ರೆ ಆಕ್ಸಿಡೆಂಟ್ ಆಗೋದಿಲ್ಲ. ಏನಾಗುತ್ತದ? ಮರ್ಡರ್ ಆಗುತ್ತೆ ಅಷ್ಟೇ ಹೊರತು ಇಂಥಲ್ಲಿಗೆ ಎಲ್ಲಿ ಬೇಕಾದ್ರೂ ಬ್ರೇಕ್ಲೆಸ್ ವೆಹಿಕಲ್ ಎಲ್ಲಿ ಬೇಕಾದ್ರೂ ಹೊಡಿಬೋದು. ಅದೇ ರೀತಿಯೇ ಸಾಮಾನ್ಯವಾಗಿ ಹೀಗೆ ಆಗ್ತಾರೆ ಅಂತ ಹೇಳಿದ್ರು ಕೂಡ ಅವನಿಗೆ ತಪ್ಪಿತಕ್ಕಂತೆ ಪನಿಷ್ಮೆಂಟ್ ಅವನು ಸ್ಪೆಷಲ್ ಆಗಿರುತ್ತೆ, ಯುನಿಕ್ ಆಗಿರುತ್ತೆ.
ಜನರಲ್ಲೇ ನಮಗೆ ಕಂಡ್ರೂ ಕೂಡ ಯುನಿಕ್ ಆಗಿರುತ್ತೆ, ಅದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಇನ್ನೊಬ್ಬರ ಅಕೌಂಟ್ ನಮಗೇನು ಗೊತ್ತೀಗ, ಸ್ಯಾಲ್ರಿ ಎಷ್ಟು ಗೊತ್ತು, ಟ್ಯಾಕ್ಸ್ ನಮ್ಗೆ ಗೊತ್ತಾ, ಅದು ಏನೋ ಒಂದು ರಫ್ಲಿ ತಿಳ್ಕೊಂಡಿರ್ತಾರೆ ಅಷ್ಟೇ ಹೊರತು ತುಂಬ ತಿಳ್ಕೊಂಡಿರೋದಿಲ್ಲ. ಇಬ್ಬರು ಸಮಾನ, ಒಂದೇ ಆಫೀಸ್ ಕೆಲಸ ಮಾಡ್ತಾರೆ, ಒಬ್ಬರು ಟ್ಯಾಕ್ಸೇ ಕೊಡೋದಿಲ್ಲ, ಒಬ್ಬರು ಟ್ಯಾಕ್ಸ್ ಕೊಡ್ತಾರೆ. ಯಾಕೆ? ಸೇವಿಂಗ್ಸ್ ಇಲ್ಲ ಒಂದು ಇಷ್ಟು. ಅಂದರೆ ನಮ್ಮ ಬರೋ ಸ್ವಲ್ಪ ದುಡ್ಡಿನ ಬಗ್ಗೆನೇ ಇಷ್ಟು ನಮ್ಗೆ ಕನ್ಫ್ಯೂಷನ್ ಇರಬೇಕಾದ್ರೆ ಇನ್ನೊಬ್ರು ಪುಣ್ಯ ಪಾಪನ ಅಳ್ಳಕ್ಕೆ ಬರುತ್ತಾ? ನಮಗೆ ಬರೋದಿಲ್ಲ. ಅದಕ್ಕೆ ಯಮದೂತರು ಕೇಳಿದರು, ಅಜಾಮೇಡ ಅಂಥವನು ಜೀವನ ಪೂರ್ತಿ ಪಾಪ ಮಾಡಿದವನು ಅಂಥವನಿಗೆ ಸದ್ಗತಿ ಹೇಗಾಗುತ್ತೆ, ಬಿಡಿಸ್ಕೊಂಡು ಹೋದ್ರಲ್ಲ ಅಂತ ಕೇಳಿದರೆ ಆ ಧರ್ಮಸೂತ್ರ ಹೇಳ್ತೀನಿ ಮತ್ತೆ ಯಮದೇವರು ಹೇಳಿದ್ದಾರೆ. ಇದರರ್ಥ ಇನ್ನೊಂದು ಎಲ್ಲರೂ ಅಜಾಮೇಣದ ಮುಕ್ತರಾಗ್ತಾರೆ ಅಂತ ಅರ್ಥ ಅಲ್ಲ. ಈ ಮಧ್ಯೆ ಅವನು ಆಗಲಿಲ್ಲ ಅಂತಲೂ ಅರ್ಥ ಅಲ್ಲ, ಸ್ಪೆಷಲ್ ಕೇಸುಗಳವೆಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೊರತು ಪದ್ಧತಿ ಆಗುತ್ತೆ. ಯಥೈವೋದ ಶರಾವೇಶೋ ಸೂರ್ಯಾದಿ ಪ್ರತಿಬಿಂಬಿತ ವಾಯುನಾ ಚಾಲಿತೋ ಭಾತಿ ಛಿನ್ನ ಭಿನ್ನಾದಿ ರೂಪವಾನ್. ಒಂದು ದೃಷ್ಟಾಂತ. ಯಥೈವ ಉದಶರಾವೇಶ, ಉದಶರ ಅಂದರೆ ನೀರಿನ ಹೂಜಿ ಅಂತೀವಲ್ಲ ಹಾಗೆ, ಶರಾವಗಳು ಸೂರ್ಯಾದಿ ಪ್ರತಿಬಿಂಬಿತ, ಸೂರ್ಯ ನೋಡ್ತಾ ಇದ್ದಾನೆ. ಇದಕ್ಕಿಂತ ಮಂಡ ಅಲ್ಲೆಲ್ಲ ಶುರುವಾಯಿತು ನೀರೊಳಗೆ. ಸೂರ್ಯನಿಗೆ ಏನಾಯಿತು? ಆಗಿಲ್ಲ. ಓಡಿ ಭೂಕಂಪ ಏನೋ ಓಡ್ತಾ ಏನಾಗೇ ಇಲ್ಲ. ಯಾಕೆ? ಗಾಡಿ ಬೀಸಿದ್ದಕ್ಕೆ ಸ್ವಲ್ಪ ಅದು ಮೂವ್ ಆಯಿತು. ಇದು ಮೂವ್ ಆಗಿದ್ದಕ್ಕೆ ಅದು ಮೂವ್ ಆದಕ್ಕೆ ಕಾಣಿಸ್ತು. ಲಿಂಕ್ ಮೂವ್ ಆಗಿದ್ದು ನೀರು, ಅದು ಕಾರಣ ಗಾಡಿ, ಕಂಡಿದ್ದು ಸೂರ್ಯನೇ ಮೂವ್ ಆದಂತೆ. ಈ ಭ್ರಮೆ ಇದು ಒಂದು. ಆ ರೀತಿ ಭ್ರಮೆಗೆ ಒಳಗಾಗಬಾರದು. ಒಂದೇ ವಾಕ್ಯ ಹೇಳ್ತಾರೆ, ಯಥೈವ ಉದಶರಾವೇಶು ಸೂರ್ಯಾದಿ ಪ್ರತಿಬಿಂಬಿ. ಸೂರ್ಯಾದಿ ಶಬ್ದದಿಂದ ಚಂದ್ರನೂ ಆಗ್ಬೋದು, ಸೂರ್ಯನೇ ಆಗಬೇಕು ಅಂತಿಲ್ಲ, ಅಥವಾ ಯಾವುದೇ ಒಂದು ದೀಪದ ನೆರಳಬೇಕಾದ್ರೂ ಆಗ್ಬೋದು ರಾತ್ರಿ ಹೊತ್ತಿನಲ್ಲಿ. ವಾಯುನಾ ಚಾಲಿತೋ ಭಾತಿ ಛಿನ್ನ ಭಿನ್ನಾದಿ ರೂಪವಾನ್. ಇದೇ ರೀತಿ ಎಲ್ಲ ಒಂದು ಅಕ್ಕಿ ಕಾಳು ಹೋಗ್ತಾ ಇದೆ. ಈ ಬರಲಿ ಬನ್ನಿ ಅಕ್ಕಿಯೂ ಎಡ್ಕೊಂಡು ಹೋಗುತ್ತೆ ಅಂತ ಯಾರು ಕೇಳೋದಿಲ್ಲ. ಅಲ್ಲಿ ನಮ್ಮ ಖಂಡಿತ ಇರುವೆ ಅಲ್ಲಿದೆ, ಅದಕ್ಕೆ ಹೇಳ್ತಾರೆ. ಅದು ನೋಡಿದ್ರೆ ಪಿಪೀಲಿಕ ಚಲನ ಕಂಡ ತಕ್ಷಣ ಏನಿರಬೇಕಲ್ಲಿ? ಜ್ಞೇಯಾತತ್ರ ಪಿಪೀಲಿಕ ವಿಸರ್ಪ ತಂಡುಲಂ ದೃಷ್ಟ ಜ್ಞೇಯಾತತ್ರ ಪಿಪೀಲಿಕ. ಒಂದು ಧಾನ್ಯ ಮುಂದೆ ಹೋಗ್ತಾ ಇದೆ ಅಂತ ಕೇಳಿದರೆ ಅಲ್ಲಿ ಇರುವೆ ಹೋಯ್ತಾ ಇದೆ ಅಂತ ಅರ್ಥ. ಇಲ್ದವ್ರು ಏನಾಗುತ್ತೆ? ಭ್ರಮೆ ಇದೇ ಓಡಾಡ್ತಾ ತಿಳ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಏವಂ ವಿಷ್ಣುಚ್ಛಯ ಜಾತ ಗುಣೇಶು ಪ್ರತಿಬಿಂಬಿತ ಛಿನ್ನೋ ಭಿನ್ನೋ ಮೃತೋಸ್ಮೀತಿ ಬಹುಧಾ ಪ್ರತಿಪದ್ಯತೆ. ಇವರೇನು ತಿಳ್ಕೊಂಡ? ಸೂರ್ಯಮಂಡಲ ಹಾಗಾಯ್ತು ಹೀಗಾಯ್ತು ಅಂತ ತಿಳ್ಕೊಂಡ. ಇಲ್ಲಿ ತಾನೇ ಸತ್ಯ ಅಂತ ತಿಳ್ಕೊಳ್ತಾರೆ. ಅದೇ ಭಗವದ್ಗೀತೆ ಹೇಳಿದ ಮಾತಿದು. ಸಾಯೋದು ಯಾರಲ್ಲ? ಜೀವ ಅಲ್ಲ. ಸಾಯೋದು ಯಾವುದು? ದೇಹ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಓದ್ ಸೇರಿಸ್ಕೋಬೇಕಿದ್ರೆ ಭಗವದ್ಗೀತಾ ಭಾಷೆ ಆಗುತ್ತೆ. ಇಷ್ಟು ಕೂಡ ಏನಿದು ಈ ದೃಷ್ಟಾಂತ ಅಲ್ಲಿ ಕೊಟ್ಟಿಲ್ಲ. ದೃಷ್ಟಾಂತ ಸೇರಿಸ್ಕೊಂಡ್ರೆ ನೀವು ಕ್ಲಿಯರಾಗಿ ಅರ್ಥ ಆಗುತ್ತೆ. ಛಿನ್ನೋ ಭಿನ್ನೋ ಮೃತೋಸ್ಮಿ. ಯಾತಕ್ಕೆ ಆಚಾರ ಇಲ್ಲಿ ಅಲ್ಲಿ ಬರಲಿಲ್ಲ ಅಂದರೆ ಇದು ಕೂಡ ಏನು ಭಾಗವತ ತಾತ್ಪರ್ಯ, ಮಹಾಭಾರತ ತಾತ್ಪರ್ಯ ನಿರ್ಣಯ. ಇದು ಕೂಡ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಇವೆಲ್ಲ ಸಂಬಂಧಪಟ್ಟಿದ್ದಾದ್ದರಿಂದ ರೆಫರೆನ್ಸ್ ಹುಡುಕ್ತಾರೆ ತಕ್ಷಣ. ಒಂದು ನಮ್ಮಲ್ಲೇ ನೋಡಿ, ಸಾಮಾನ್ಯ ಸ್ಮಾಲ್ ಡಿಕ್ಷನರಿ ಇರ್ತವೆ, ಮುಖ್ಯವಾದ ಒಂದು ಅರ್ಥ ಕೊಟ್ಟಿರ್ತಾರೆ ಅಷ್ಟೇ. ಪ್ಯಾಕೆಟ್ ಡಿಕ್ಷನರಿಗಳು ತುಂಬ ಡೀಟೇಲ್ಸ್ ಕೊಡೋದಿಲ್ಲ. ಅದಕ್ಕೆ ಇಷ್ಟಪ್ಪ ಆಗುತ್ತೆ, ಪ್ಯಾಕೆಟ್ ಆಗೋದಿಲ್ಲ, ಇಷ್ಟಿಷ್ಟೇ ಬರೆದಿರ್ತಾರೆ. ಅದು ಉತ್ತರ ಸಿಗಲಿಲ್ಲ ಅಂತ ಏನು ಮಾಡ್ತಾನಾಗ ಅವನು? ದೊಡ್ಡ ಡಿಕ್ಷನರಿ ಹುಡುಕ್ತಾನೆ. ಅದು ಜಾಣತಾನೆ. ನಾನು ಡಿಕ್ಷನರಿನೇ ಫೈನಲ್, ಇಲ್ಲ ಅಂದರೆ ಇಲ್ಲೇ ಅಲ್ಲಿ ವಾದ ಮಾಡ್ತಾನ? ಮಾಡೋದಿಲ್ಲ. ಆ ರೀತಿಯಲ್ಲಿ ನಮಗೆ ಗೊತ್ತಿಲ್ಲದನ್ನು ಬೇರೆ ಬೇರೆ ಅಧ್ಯಯನ ಮಾಡಿಬಿಟ್ಟು ಅರ್ಥ ಮಾಡ್ಕೋಬೇಕೆ ಹೊರತು ಏನು ಮಾಡಿಕೊಡೋದು? ಅದೇ ಅಪಾರ್ಥ ತಿಳ್ಕೊಂಡು ಅದನ್ನು ಬೈಯೋದು, ಮೆಕ್ಯಾನಿಕಲಿ ಫಾಲೋ ಮಾಡೋದು ಎರಡೂ ಮಾಡಬಾರ್ದು. ಏವಂ ವಿಷ್ಣುಚ್ಛಯ ಜಾತ ಗುಣೇಶು ಪ್ರತಿಬಿಂಬಿತ ಛಿನ್ನೋ ಭಿನ್ನೋ ಮೃತಃ. ಛಿನ್ನ ತುಂಡಾಯಿತು, ಭಿನ್ನ ಒಡೆದೋಯಿತು, ಮೃತಃ ಸತ್ತೋದ ಇತಿ ಬಹುಧಾ ಪ್ರತಿಪದ್ಯತೆ. ಹೇಳಲಿಲ್ಲ ಅಲ್ಲಿ? ಯಶ್ಚೈನಂ ಮನ್ಯತೆ ಹತಂ ಉಭೌತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಕೊಂದೆ ಅಂತ ಅವನು ತಿಳ್ಕೊಂಡ, ಸತ್ತ ಅಂತ ಇವನು ತಿಳ್ಕೊಂಡ. ಅವನು ಕೊಲ್ಲಕ್ಕೆ ಅವನು ಅಲ್ಲ, ಸಾಯೋದು ಇವನು ಸಾಯೋದೇ ಇಲ್ಲ. ಅದು ವಸ್ತುಸ್ಥಿತಿ. ನಾಯಂ ಹಂತಿ ನ ಹನ್ಯತೆ. ಆ ಮಾತಿನ ನಿದರ್ಶನ ಅಷ್ಟೇ. ಛೇದ ಭೇದಾದಿನಾಪ್ನೋತಿ ನಿಶ್ಚಲಂ ಪ್ರತಿಬಿಂಬಿತಂ ಏವಂ ಗುಣೈರ್ ವಿಮುಕ್ತಸ್ಥೋ ಜೀವೋ ಪ್ರಾಪ್ನಾಪ್ನೋತಿ ದುಃಖ. ಇದೆಲ್ಲ ತಿಳುವಳಿಕೆ ಇದ್ದವರಿಗೆ ದುಃಖ ಆಗೋದಿಲ್ಲ. ತಿಳುವಳಿಕೆ ಇದ್ದವರಿಗೆ ಇಲ್ಲದವರೇ ಭಾರಿ ದುಃಖ ಪಡ್ತಾರೆ. ಶರಾವವದ್ಗುಣ ಪ್ರೋಕ್ತ ಅಜ್ಞಾತಂತು ದ್ರವತ್ವವತ್ ದೃಢೀಭೂತೋದವಜ್ಜೀವ ತಜ್ಞಾನಂ ಪ್ರತಿಬಿಂಬವತ್. ಇಲ್ಲಿ ಯಾವುದು ಅಂತ ಹೇಳಿದರು. ಶರಾವ ಇದೆ, ನೀರಿದೆ, ವಸ್ತು ಇದೆ, ಭ್ರಮೆ ಬಂದಿದೆ. ಅದು ಬಿಂಬ, ಇದು ಪ್ರತಿಬಿಂಬ, ಎಲ್ಲವನ್ನು ಕ್ಲಾರಿಫೈ ಮಾಡ್ತಾರೆ. ಹೀಗಿರಬೇಕು. ನಿತ್ಯಾಂತಃಕರಣಂಚೈವ ಪ್ರತಿಬಿಂಬಶ್ಚ ತದ್ಗತಃ. ಅಂತಃಕರಣನೇ ಪ್ರತಿಬಿಂಬ.
ನೀರಿನಲ್ಲಿ ಅಂತ ಹೇಳಿದ್ರಲ್ಲ, ಎಷ್ಟು ಸ್ವಾರಸ್ಯ ಇದೆ ನೋಡಿ ಪದ. ನೀರಲ್ಲಿ ನೀರು ಅಲಗಾಡಿತು, ಅವನೇನು ತಿಳ್ಕೊಂಡ ವಸ್ತು ಅಲಗಾಡಿತು ಅಂತೇಳಿ. ನೀರು ಒಂದು ಯಾವುದು? ಮನಸ್ಸು. ಮನಸ್ಸು ನೀರೇ ಆತಕ್ಕೆ ಮಾನಸ ಸರೋವರ ಅಂತ ಕರೀತ. ನೀರು ಮನಸ್ಸು ಶೇಕಾಗಿದೆ, ಅಲ್ಲೇನೂ ಆಗಿಲ್ಲ. ಶೇಕಾಗಿರೋದೇನೋ ಇದು ಆಕ್ಸಿಡೆಂಟ್ ಆಗಿದೆ, ಯಾರೋ ಸತ್ರು ಸುದ್ದಿ ಬಂತು, ಹೆಸರು ಬಂದೇ ಆಗಿತ್ತು ನೋಡಿದರೆ. ಗೋಳಾಡು ಆಮೇಲೆ ನೋಡಿದ್ರೆ ಅದೇ ಹೆಸರು ಬೇರೆ ಇನ್ನೊಂದು ಮನೆ ಬಂದ ವಾಪಸ್ಸು. ಅಷ್ಟೊತ್ತು ಭ್ರಮೆ ಅದು, ಗೊತ್ತಾಯ್ತಾ? ಭ್ರಮೆ ಅನೇಕ ಟೈಪ್ ಬರ್ಬೋದು. ವಸ್ತುಸ್ಥಿತಿಯಲ್ಲಿ ಏನಾಯಿತು? ದುಃಖ ಆಗಿದ್ದು ಮನಸ್ಸಿಗೆ ಹೊರತು ಯಾವುದಕ್ಕಲ್ಲ, ಅವನಿಗೆ ಸಾವು ಬಂದೇ ಇಲ್ಲ ಅವನಿಗೆ. ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ಳೋವರೆಗೂ ಕೂಡ ತೀರ್ಮಾನ ಯಾವುದು ಇದು ಮಾಡೋಕ್ಕೆ ಹೋಗಬಾರ್ದು. ಶರಾಬ ದೃಢೀಭಾವ, ಇದನ್ನು ಮನಸ್ಸು ಸರೋವರ, ಮನಸ್ಸು ನೀರು ಅನ್ನೋದಕ್ಕೆ ಅದಕ್ಕೆ ಮನಃಶುದ್ಧಿ ಅಂತ ಕರೀತಾರೆ. ಶುದ್ಧವಾದ ನೀರನ್ನು ಹ್ಯಾಕೆ ಕುಡಿಬೇಕೋ ಅದು ನಮ್ಮ ದೇಹನ ಏನು ಮಾಡೋದಿಲ್ಲ. ಶುದ್ಧವಾದ ಮನಸ್ಸಿದ್ದಾಗ ಯಾವ ವಸ್ತು ತೊಗೊಂಡು ಡಿಸ್ಟರ್ಬ್ ಆಗೋದಿಲ್ಲ. ಮನಸ್ಸು ಕೆಟ್ಟ ಹೋಗಿದ್ದಾಗ ನಮಗೇನು ಒಳ್ಳೇದು ಕೆಟ್ಟದಾಗ ಕಾಣುತ್ತೆ, ಕೆಟ್ಟದ್ದು ಒಳ್ಳೇದಾಗಿ ಕಾಣುತ್ತೆ, ಏನೇನೋ ಕಾಣಿಸ್ತಿಲ್ಲ. ಅದು ಕೇಳ್ತಾರೆ ಅಂಥವ್ರು ಏನೇ ಬರೆದ್ರೂ ಬೆಲೆ ಇರಲ್ಲ ಅದಕ್ಕೆ. ಮನಸ್ಸು ಸರಿ ಇಲ್ಲದವನೇ ಡಾಕ್ಯುಮೆಂಟ್ ಮಾಡಿ ಏನಂತ ಕರೀತಾರೆ? ಇನ್ವಾಲಿಡ್ ಡಾಕ್ಯುಮೆಂಟ್. ಅಷ್ಟು ಕ್ಲಿಯರ್ ಆಗಿ ಬರಿಬೇಕು ಅವನು. ಐ ಆಮ್ ಇನ್ ಗುಡ್ ಕಂಡೀಷನ್, ಹೆಲ್ತ್ ಈಸ್ ಓಕೆ, ಗೊತ್ತಾಯ್ತಾ, ನಾನು ಏನೇನು ಆಗಿದೆ, ಬುದ್ಧಿ ಭಾರಿ ಸರಿಯಾಗಿದೆ ಅಂತ ಸರಿಯಾಗಿಲ್ದವರು ಬರಿಬೇಕಲ್ಲ. ಇಲ್ದವ್ರು ಬರೆಯೋದು ಇನ್ವ್ಯಾಲಿಡ್ ಆಗುತ್ತೆ. ದ್ವಯಮೇ ಅಯ್ಯೋ ಬಲು ಕಷ್ಟ ಅದು. ಅದು ಇವರೇನು ಮಾಡ್ತಾರೆ ಗೊತ್ತಾ? ಸುಳ್ಳು ಮಾಡ್ತಾರೆ ಕೇಸಾಗಿ ಒಂದು 20 ವರ್ಷ ಇಬ್ಬರು ಸತ್ತಾಗಿರ್ತಾರೆ ಅಷ್ಟೊತ್ತಿಗೆ. ಮಾಡಬಾರ್ದು. ದ್ವಾವೇವ ವಿಮುಕ್ತಸ್ಯ ದ್ವಯಮೇವ ವಿಮುಕ್ತಸ್ಯ ನ ಕಿಂಚಿತ್ ಜಲಮಿಷ್ಯತೆ. ನಿತ್ಯಾಂತಃಕರಣ ಅದರಲ್ಲಿ ಪ್ರತಿಬಿಂಬಿತವಾಗುತ್ತೆ. ಹೊರಗಿನ ವಸ್ತುಗಳು ಮನಸ್ಸಿಗೆ ಬರುತ್ತೆ, ಮನಸ್ಸು ಪ್ರತಿಬಿಂಬ. ಅದು ಮನಸ್ಸು ಸರಿ ಇದ್ದರೆ ಕರೆಕ್ಟ್ ಕ್ಯಾಚ್ ಮಾಡುತ್ತೆ, ಮನಸ್ಸು ದೋಷ ಇದ್ದರೆ ರಾಂಗ್ ಕ್ಯಾಚ್ ಮಾಡುತ್ತೆ, ಗೊತ್ತಾಯ್ತಾ? ಸೊ ಪ್ರತಿಬಿಂಬ ಬಿಡಬೇಕಾದ್ರೆ ಉಪಾಧಿ ಸರಿ ಇರಬೇಕು. ಉಪಾಧಿ ಯಾವುದು? ಮನಸ್ಸೀಗ. ಸೊ ಮನಸ್ಸು ಸರಿ ಇಲ್ಲದೆ ಏನು ಹೇಳಿದ್ರೆ ಕರೆಕ್ಟ್ ಅರ್ಥ ಮಾಡ್ಕೊಬಿಡ್ತಾರೆ. ಮನಸ್ಸು ಸರಿ ಇಲ್ಲ, ಎದ್ರೆ ಕೂತ್ರೆ ಬೈತಿರ್ತಾರೆ. ಕೂತ್ಬಿಟ್ಟು ಅಂಬೋದು, ಕೂತ್ರೆ ಮತ್ತೆ ಎದ್ದೋದೆ ಅಂತ ಕೇಳಿದ್ರೆ ಇವ್ರಿಗೆ ಮನಸ್ಸಲ್ಲಿ ಏನು ಪ್ರಾಬ್ಲಮ್ ಇದೆ, ಅವರಿಗೆ ಬೈಲೇಬೇಕು ಅಂತ ಹಠ ಇದೆ. ಅದು ಪೂರ್ವಗ್ರಹ ಅಂತೀವಲ್ಲ, ಹಾಗೆ ಮೊದಲೆಲ್ಲ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮಾಡಬಾರದು. ನಿತ್ಯಾಂತಃಕರಣಂಚೈವ ಪ್ರತಿಬಿಂಬಶ್ಚ ತದ್ಗತಃ ದ್ವಯಮೇವ ಮುಕ್ತಸ್ಯ ನೈಕಿಂಚ. ಅದು ಮುಕ್ತರಿಗೆ ಸಮಸ್ಯೆ ಇಲ್ಲ, ಯಾಕೆ ಗೊತ್ತಾ? ಈ ಮನಸ್ಸೇ ಇಲ್ಲ, ಕೆಟ್ಟೋದ ಮನಸ್ಸೇ ಇಲ್ಲ, ಅದು ಆನಂದಮಯವಾದ ಮನಸ್ಸಾದ್ದರಿಂದ ಮಿಥ್ಯ ಅವ್ರಿಗೇನಿಲ್ಲ, ಭ್ರಮೆ ಇಲ್ಲೇ ಇಲ್ಲ. ಮುಕ್ತರಿಗೆ ಭ್ರಮೆನೇ ಇಲ್ಲ. ಮಧ್ವದಲ್ಲಿ ಹೇಳ್ತಾರೆ ಅದನ್ನು. ಅಲ್ಲಿ ತೋಟದಲ್ಲಿ ಮಾಡಿಟ್ಟಿರ್ತಾರೆ ಪಕ್ಷಿಗಳನ್ನೆಲ್ಲ ಕೂಡ, ನೋಡಿದ್ರೆ ನಿಜವಾದ ಪಕ್ಷಿ ಕಂಡಾಗೆ ಕಾಣಿಸುತ್ತೆ. ಮುಕ್ತರಿಗೆ ಭ್ರಮೆ ಇಲ್ಲ ಅಂತ ಕಾನ್ಸೆಪ್ಟ್ ಒಪ್ಪದೆ ಹೋಗಿದ್ರೆ ಅದು ಭ್ರಮೆನೇ ಆಗಿಬಿಡ್ತಿತ್ತು ಅಂತ ಹೇಳ್ತಾರೆ, ಗೊತ್ತಾ? ಅವ್ರಿಗೆ ಗೊತ್ತಿದ್ದು. ಅಲ್ಲೋಗಿ ಅಲಂಕಾರಕರ ಬಿಡೋದನ್ನ ಮಾಡಿಟ್ಟಿರ್ತಾರೆ, ಜಡ ಪದಾರ್ಥಗಳಿದೆ, ಈ ಜಡ ಅಲ್ಲ ಇದೆ. ಆದರೆ ಭ್ರಮೆ ಯಾಕೆ ಬರೋದಿಲ್ಲ ಅಂತ ಕೇಳಿದ್ರೆ ಮುಕ್ತರಿಗೆ ಭ್ರಮೆ ಇಲ್ಲ ಅನ್ನೋ ನಿಯಮ ಇರೋದ್ರಿಂದ ಸರಿಯಾಗಿ ತಿಳಿತಾರೆ ಹೊರತು. ಇಲ್ಲ ದುರ್ಯೋಧನ ಬಿದ್ದಲ್ಲ ಪಟ್ಟು, ಆ ರೀತಿ ಆಗೋ ಪ್ರಸಂಗ ಬರ್ತಿತ್ತು, ಅಲ್ಲಿ ಬರೋದಿಲ್ಲ. ದುರ್ಯೋಧನ ತಪಸ್ಸಲ್ಲಿ ಹಾಗೆ ಮಾಡೋಕ್ಕೆ ಬರುತ್ತಾ? ಇದು ಮುಕ್ತಿಗೆ ಹೋದಾಗ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಅದಕ್ಕೆ? ಬಟ್ ಮುಕ್ತಿಗೆ ಹೋಗೋದಿಲ್ಲ. ಆದ್ದರಿಂದ ಅದು ಅವ್ರಿಗೆ ಭ್ರಮೆ ಹೋಗೋ ಚಾನ್ಸೇ ಇಲ್ಲ, ಯಾವಾಗ ಇದ್ದೇ ಇರೋದು. ಅವನು ಮುಕ್ತಿ ಹೋಗ್ತಾನೆ. ಅಲ್ಲೇನಾಗುತ್ತೆ? ಇಲ್ಲ, ಫ್ರೆಂಡ್ಸ್ ಎಲ್ಲ ಅಂಥವ್ರೇ ಇರೋದ್ರಿಂದ ಭ್ರಮೆನೇ ಭಾರಿ ಒಳ್ಳೆ. ಕುರುಡ್ರ ಮಧ್ಯದಲ್ಲಿ ಎಲ್ಲ ಕುರುಡ್ರೆ, ಎಲ್ಲರೂ ಅವರವರೇ ಸರಿದೆ. ಅವರ ಮುಕ್ತಿ ಅಂದರೆ ಅಷ್ಟೇ. ಮುಂದೆ ಹೇಳ್ತಾರೆ, ನಿತ್ಯಾಂತಃಕರಣಂಚೈವ ಪ್ರತಿಬಿಂಬಶ್ಚ ತದ್ಗತಃ ದ್ವಯಮೇ ವಿಮುಕ್ತಶ್ಚ ನ ಕಿಂಚಿತ್. ಇವೆಲ್ಲ ಮುಕ್ತಿ ಬಗ್ಗೆ ಹೇಳೋ ವಿಚಾರಗಳು. ಫಲಾಧ್ಯಾಯ ಇಲ್ಲ, ಯಾವುದಕ್ಕೆ ಓದ್ಕೋಬೇಕಿಂತ ಬ್ರಹ್ಮಸೂತ್ರದ ಫಲಾಧ್ಯಾಯಕ್ಕೆ ಬೇಕಾಗತ್ತೆ. ಅದಕ್ಕೇನೆ ಅರ್ಥೋಜಂ ಬ್ರಹ್ಮಸೂತ್ರಾಣ. ಇವರೆಲ್ಲ ಓದ್ಬೇಕಾದ್ರೆ ಆ ರೀತಿ ಓದುವೆ. ಸುತಾದಿ ಗ್ರಂಥಗಳಿಗೆ ಬಂದಿರೋ ವಿಚಾರ ಏನು ಅಂದರೆ ಆಚಾರ ಮಾತುಗಳ ವಿವರಣೆ, ಅದು ಪರ್ಫೆಕ್ಟ್ ವಿವರಣೆ. ಅದು ಫಸ್ಟ್ ವಿವರಣೆ ಮತ್ತೆ ಬೇಕು, ಈ ಕೆಲ ಓದಲೇಬೇಕು ನಾವಾಗ, ಗೊತ್ತಾಯ್ತಾ? ಪ್ರತಿಯೊಂದನ್ನು ಓದಿ ಏನು ಮಾಡಬೇಕಿನ್ನ ಅಲ್ಲಿ ಅವ್ರ ಉದ್ದೇಶ ಏನಿದೆ? ಈಗ ವ್ಯಾಖ್ಯಾನ ಬರೀಬೇಕು. ವ್ಯಾಖ್ಯಾನ ಅಂದ್ರೆ ಏನು? ಆ ವಾಕ್ಯದ ಬಗ್ಗೆ ಸ್ಪಷ್ಟ ಚಿತ್ರ ಕೊಡಬೇಕು. ಆ ಕೆಲಸ ಮಾಡ್ತಾರೆ. ಉಳಿದೆಲ್ಲ ಇಲ್ಲಿಂದ ಬರಬೇಕು, ಅಲ್ಲೇ ಮಾಡಿದ್ರೆ ಹೊಟ್ಟೆ ಏನಾಗುತ್ತದು? ಅಲ್ಲೇ ಮಾಡಕ್ಕೆ ಕೊಟ್ಟರೆ ಇವನಿಗೆ ಆ ಸ್ಟೇಜ್ ಇಲ್ಲೇ ಇಲ್ಲ ಪಾಪ ಅವನಿಗೆ. ಅದರಿಂದ ಕನ್ಫ್ಯೂಷನ್ ಆಗುತ್ತೆ ಅಷ್ಟೆ. ಅದೆಲ್ಲ ಬೆಳೆಸೋಡಕ್ಕೆ ಇವೆಲ್ಲ ಸಹಕಾರಿ ಕಾರಣಗಳು. ಅದು ಬಿಟ್ಟುಬಿಟ್ಟು ಮೆಕ್ಯಾನಿಕಲಿ ಕೂತ್ಕೊಂಡು ಓದಿದ್ದೇ ಆಯಿತು ಅಂತೇಳಿ ಕೆಲವರಂತೂ ಎಲ್ಲೋ ಪೂರ್ವಕದಲ್ಲಿ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟಿರ್ತಾರೆ. ಭ್ರಮೆ. ಇಷ್ಟೆಲ್ಲ ತೋರ್ತಾ ಹೋದ್ರೆ ನಾವು ಏನೂ ಓದಿಲ್ಲ ಅಂತ ಗ್ಯಾರಂಟಿ ಆಗುತ್ತೆ. ಹೆಚ್ಚೆಚ್ಚು ಗ್ರಂಥ ಓದಿದಷ್ಟು ಕೂಡ ಎಷ್ಟು ಕಡಿಮೆ ಓದಿದ್ದೆ ಅಂತ ನಮಗೆ ಕನ್ಫರ್ಮ್ ಆಗ್ತದೆ. ಆಮೇಲೆ 4 ನೋಡಿದ ಮೇಲೆ ಮತ್ತೆ ಹೇಳೋದಿಲ್ಲ. ಆಮೇಲೆ ಇನ್ನು ಎಷ್ಟೊಂದು ನೋಡಿಲ್ಲ ಬಿಡು ಅಂದ್ಬಿಡ್ತಾರೆ. ತಸ್ಮಾನ್ನ ಹಂತುಂ ಶಕ್ಯೋಸೌ ಕೇನಚ್ಚ ಜೀವ ಆತ್ಮವ. ಅದೇ ರೀತಿಯಲ್ಲಿ ಇಲ್ಲಿ ಪ್ರತಿಬಿಂಬನ ಎಷ್ಟು ಹೊಡೆದ್ರೂ ಕೂಡ ಬಿಂಬಕ್ಕೆ ಏನಾಗೋದಿಲ್ವಲ್ಲ. ಜೀವ ಬಿಂಬ ಇದ್ದಾಗಿದ್ದಾನೆ, ದೇಹ ಪ್ರತಿಬಿಂಬ ಇದ್ದಾಗಿದೆ. ಪ್ರತಿಬಿಂಬಕ್ಕಾಗೋ ವಿಕಾರ ಏನಂತ ತಿಳ್ಕೊಬಾರ್ದು?
ಬಿಂಬಕ್ಕೆ ಅಂತ ತಿಳ್ಕೊಳ್ಬಾರ್ದು. ಇದು ತಿಳ್ಕೊಂಡ್ಬಿಟ್ರೆ ಆಗ ಗೀತ ಕ್ಲಿಯರಾಗಿ ಅರ್ಥ ಆಯ್ತು. ಇನ್ನು ಜೀವ ಪ್ರತಿಬಿಂಬ, ಪರಮಾತ್ಮ ಬಿಂಬ. ಸೊ ಜೀವನಿಗಾಗ ಸುಖ ದುಃಖ ಯಾರಿಗಾಗೋದಿಲ್ಲ, ಪರಮಾತ್ಮನಿಗಾಗ ಚಾನ್ಸೇ ಇಲ್ಲ. ಇವೆಲ್ಲ ಒಂದಕ್ಕೊಂದು ಹೋಗ್ಬೇಕು. ಈಗ ಬಿಂಬ ಬಿಂಬ ಪ್ರತಿಬಿಂಬ ಭಾವ ಅಂಬೋದು ಅರ್ಥ ಮಾಡ್ಕೊತಾ ಹೋಗ್ಬೇಕು. ಪುಮಾನ್ನ ಹಂತುಂ ಶಕ್ಯೋಸೌ ಸೂರ್ಯಕಾಂತಾದಿವತ್ತಸ್ಯ ಸ್ವರೂಪದ್ವಯಮಪ್ಯುತ. ಸೂರ್ಯಕಾಂತದಲ್ಲಿ ಕಾಣುತ್ತಲ್ಲ ಹಾಗೆ, ಅದು ಸೂರ್ಯಕಾಂತ ಅಂದರೆ ಇದೊಂದು ಲೆನ್ಸಲ್ಲಿ ನೋಡ್ತಾನಲ್ಲ ಸೂರ್ಯಕಾಂತ, ಅದು ಎಲ್ಲಾಗತ್ತೆ ಕೆಲಸ. ಹಿಡ್ಕೊಂಡ್ಬಿಟ್ರೆ ಬೆಳಕಿಂದ ಕೆಳಗಿರೋ ಸುಟ್ಟೋಗ್ಬಿಡೋದು, ಬರ್ನ್ ಮಾಡುತ್ತೆ. ಬರೀ ಇದು ಮಾಡೋದಿಲ್ಲ, ಕನ್ನಡಿಯಲ್ಲಿ ಬಂದರೆ ಮಾಡೋದಿಲ್ಲ, ಸೂರ್ಯಕಾಂತದಲ್ಲಿ ಮಾತ್ರ ಹಾಗೆ ಮಾಡೋದು. ಸೂರ್ಯಕಾಂತಾದಿವತ್ತಸ್ಯ ಸ್ವರೂಪದ್ವಯಮಪ್ಯುತ ತಸ್ಮಾನ್ನ ಹಂತುಂ ಶಕ್ಯೋಸೌ ಕೇನಚಿತ್ ಜೀವ ಆತ್ಮವಾನ್ ತಸ್ಮಾತ್ ಜೀವನಾರ್ಥ. ಇಷ್ಟೆಲ್ಲ ಹೇಳಿಬಿಟ್ಟು ನೋಡಿ, ಹಿಂದಿನ ಮಾತಿಗೆ ಕನ್ಕ್ಲೂಷನ್. ಈಗ ಶುರು ಮಾಡಿದ್ದೇನು, ಯಾರಿಗೂ ದ್ರೋಹ ಮಾಡಬಾರದು ಅಂತ ಹೇಳಿತು ಭಾಗವತ. ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಅಂದರೆ ಯಾವ ವ್ಯಕ್ತಿನೂ ಪ್ರತಿಯೊಬ್ಬ ಜೀವನ ನಿತ್ಯ ಆದ್ದರಿಂದಾಗಿಯೇ ನೀವು ಪಲ್ಟಿ ಹೊಡೆದ್ರೆ ಏನು ಮಾಡೋಕ್ಕಾಗೋದಿಲ್ಲ, ಅವ್ರನ್ನ ನಾಶ ಮಾಡೋಕ್ಕೆ ಬರೋದಿಲ್ಲ. ಅದು ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಸರಿಯಾಗಿದ್ದು ಬಿಟ್ಟರೆ ಉದ್ಧಾರ ಆಗ್ತೀವಿ ಅಂತ ಕಾನ್ಸೆಪ್ಟ್ ಕೊಂದು ಬಿಡ್ತೇನೆ. ಏನು ಕೊಲ್ಲೋದು ಇವನು, ಜೀವನ ಕೊಲ್ಲಕ್ಕೆ ಬರೋದಿಲ್ಲ. ದೇಹ ಹೇಗೂ ಹೋಗೇ ಹೋಗುತ್ತೆ, ಕೊಲ್ಲದೆ ಹೋದ್ರೆ ಹೋಗೇ ಹೋಗುತ್ತದೆ. ಅದೆಲ್ಲ ಉದ್ವೇಗದ ಮಾತುಗಳಾಗತ್ತೆ, ಪಾಪಕ್ಕೆ ಕಾರಣ ಆಗುತ್ತೆ. ಕೊಂದ್ಬಿಟ್ಟ ಅಂತ ಕೊಂದ, ಆ್ಯಕ್ಚುಲಿ ಜೀವನ ಕೊಲ್ಲಿಲ್ಲ ಅವನು, ಆ ದೇಹ ಡಿಸ್ಕನೆಕ್ಟ್ ಆಯ್ತು ಅಷ್ಟೇ ಹೊರತು ಬೇರೆ. ಅವತ್ತು ಕನೆಕ್ಷನ್ ತೆಗೆದ ತಕ್ಷಣ ಕರೆಂಟ್ ಹೋಗಿಬಿಡುತ್ತೆ, ಜಾಯಿನ್ ಮಾಡಿದ ತಕ್ಷಣ ಮತ್ತೆ ಬಂತು. ಅದು ರಾಯನ ಬದುಕಿಸ್ತಾರಲ್ಲ ಆ ರೀತಿ, ಅವ್ರಿಗೆ ಕೊಡೋದ್ರಲ್ಲಿ ಬರೋದಿಲ್ಲ ಅಷ್ಟೇ. ಅದು ತಸ್ಮಾತ್ ಸ್ವಜೀವನಾರ್ಥಾಯ ನ ಪರದ್ರೋಹಮಾಚಾರಿ. ನಮ್ಮ ಬದುಕಿಗೋಸ್ಕರ ಪರದ್ರೋಹ ಮಾಡಕ್ಕೆ ಹೋಗಬಾರ್ದು. ಅವನು ಸಾಯೋದಿಲ್ಲ, ನಾವು ಹೇಗೂ ಬದುಕೋದು ಇಲ್ಲ, ದೇಹದೊಳಗೆ ಹೋಗ್ತೇವೆ, ನಿತ್ಯವಾಗಿರುತ್ತೆ. ನಾವು ಮೋಣೆ ದ್ರೋಹ ಮಾತ್ರ ಏನು ಮಾಡುತ್ತದ, ಪಾಪ ಕಾಡೆ ಕಾಡೋದು. ಹನ್ಯತೆ ಅಜ್ಞಭಾವೇನ ಪರೇಶಾನ್ ದ್ರೋಹಮಾಚಾರ. ನಿಜವಾಗ್ಲೂ ಸಾಯೋದು ದೇಹ, ಜೀವ ಅಲ್ಲ. ದೇಹ ಜಡ ಹೋಗುತ್ತೆ, ಜೀವ ನಿತ್ಯ ಆಗಿರ್ತಾರೆ. ಇವ್ನು ಮಾಡಬಾರ್ದು ಪಾಪ ಕಟ್ಕೊಂಡು ಕೆಳಗೆ ಬಿಡುತ್ತಲ್ಲ, ಅದು ಸಾವದು. ಅದಕ್ಕೆ ಯಾಕೆ ಸಾಯ್ತೀರಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಏನೋ ಬೇಕಂತ ಹೋಗಿ ಕೈಕಾಲು ಮಾಡ್ಕೊಂಡ್ರೆ ಅದು ಸಿಗ್ಲೂ ಇಲ್ಲ, ಇದು ಕೈಕಾಲು ಹೋಗಿದ್ದು ಗ್ಯಾರಂಟಿ. ಅದು ಪರದ್ರೋಹ ಮಾಡಿಕೊಡೋದು. ಪರಸ್ಸೋ ಹರಿರುದ್ದಾಮ ಇತಿ ರಾಮ ಚತುಷ್ಟಯಂ ವಿಷ್ಣೋರ್ಗುಹ್ಯಂತು ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಇತಿ ಪ್ರಕಾಶಿಕಾಯ. ಇನ್ನು ಸ್ವಾರಸ್ಯವನ್ನು ತೋರಿಸ್ತಾರೆ. ಮತ್ತೆ ಏನು ಸ್ವಾರಸ್ಯ ಅಂದರೆ, ಪರದ್ರೋಹ ಅನ್ನೋ ಪದ ಇದೆ. ಪರದ್ರೋಹ ಮೊದಲನೇ ಅರ್ಥ ಏನು ಅಂದರೆ ಇನ್ನೊಬ್ಬರು ದ್ರೋಹ ಮಾಡಬೇಡಿ ಅಂತೇಳಿ. ಅಂದರೆ ಅದು ಪರ ಅಂದರೆ ದೇವರು, ಹರಿರೇವ ಪರಹ. ಯಾವ ಕಾರಣಕ್ಕೂ ದೈವದ್ರೋಹ ಅಂತೂ ಮಾಡಲೇಬೇಡಿ ಅಂತ. ದ್ರೋಹದಲ್ಲಿ ಕ್ಲರ್ಕನ್ನು ಹೊಡೆದ್ರು ಅಪರಾಧನೇ, ಆಫೀಸರ್ ಹೊಡೆದ್ರು ಅಪರಾಧನೇ, ಆಫೀಸರ್ ಹೊಡೆದ್ರೆ ದೊಡ್ಡ ಅಪರಾಧ ಆಗುತ್ತೆ. ಆ ದೃಷ್ಟಿಯಲ್ಲಿ ಎಂದೂ ಕೂಡ ಇನ್ನೊಬ್ಬರಿಗೆ ದ್ರೋಹ ಮಾಡ್ಲಿಕ್ಕೆ, ಯಾರಿಗೆ ದ್ರೋಹ ಮಾಡಲಿ ಅಂತ ಯಾರಿಗೂ ಮಾಡಬೇಡಿ. ಯಾರು ಮಾಡಲೇಬೇಕಲ್ಲ ಅಂತ ಹೇಳಿದ್ರೆ ಹಾಳಾಗ್ತೀರಿ ಅಷ್ಟೇ, ಮಾಡಲೇಬಾರ್ದು. ಪರಸ್ಸೋ ಹರಿರುದ್ದಾಮ ಇತಿ ನಾಮಚತುಷ್ಟಯಂ ವಿಷ್ಣೋರ್ಗುಹ್ಯಂತು ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ. ಪರ ಸ್ವಹ ಹರಿಹಿ ಉದ್ದಾಮ ಇತಿ ನಾಮಚತುಷ್ಟಯಂ, ದೇವರ ರಹಸ್ಯ ನಾಮಗಳು ಅಂತ ಕರೀತಾರೆ. ಪರಹ ಅನ್ನೋದು, ಉದ್ದಾಮ ಅನ್ನೋದು, ಮತ್ತೆ ಸ್ವಹ ಅನ್ನೋದು, ಹರಿ ಅನ್ನೋದು, ನಾಲ್ಕುಗಳು ವಿಶೇಷವಾದ ರಹಸ್ಯ ನಾಮ ಹೇಳ್ತಾರೆ. ಪರ್ಸನಲ್ ಫೋನ್ ನಂಬರ್ಸ್ ಅಂತ ಕರೆದಾಗೆ ಸ್ಪೆಸಿಫಿಕ್ ಆಗಿರೋದು. ಎಂದು ಕೂಡ ಇಲ್ಲಿ ಯಾತಕ್ಕೆ ಅರ್ಥ ಮಾಡಿದರು ಅಂದರೆ ಸ್ವಮಾಯ ಅಂತ ಅರ್ಥ ಬಂತು. ಸ್ವ ಅದು ನಮ್ಮ ಮಾಯ ಅಲ್ಲ, ದೇವರ ಮಾಯೆ ಅಂತ ಅರ್ಥ. ಸ್ವಶಬ್ದಕ್ಕೆ ನಮ್ಮ ಅಂತ ಅರ್ಥ ಇದೆಯಲ್ಲ ಅಂದರೆ ಇಲ್ಲಿ ಅರ್ಥ ಇಲ್ಲ, ದೇವರಿಗೆ ಅಂತಲೇ ಅರ್ಥ ಮಾಡಬೇಕು. ದೇವರ ಮಾಯೆ ಜೀವ ಒಳಗಾಗ್ತಾನೆ ಹೊರತು ತನ್ಮಾಯೆ ಒಳಗಾದ್ರೂ ಇಷ್ಟೆಲ್ಲ ದೊಡ್ಡ ತಪ್ಪಾಗೋದಿಲ್ಲ. ದೇವರ ಮಾಯೆ ಹಾಕಿದಾಗ ಏನಾಗುತ್ತದ, ಪೂರ್ತಿ ದಾರಿ ತಪ್ಪಿಬಿಡ್ತಾರೆ. ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಉದ್ದಾಮ ಬಂದಲ್ಲಿ ಓದ್ಕೋಬೇಕಷ್ಟೇ. ಉದ್ದಾಮ ಪಂಡಿತ ಅಂತ ಹೆಸರಿದೆ. ಉದ್ದಾಮ ಅಂದರೆ ದೇವರು ಅಲ್ಲ, ಉದ್ದಾಮನಾದ ದೇವರ ಬಗ್ಗೆ ತಿಳಿದವನು ಅಂತ ಅರ್ಥ. ಉದ್ದಾಮ ಪಂಡಿತ ಇದು ಉದ್ದಿರೋ ಪಂಡಿತ ಅಲ್ಲ, ಉದ್ದಾಮ ಪಂಡಿತ. ಉತ್ಕೃಷ್ಟವಾದ ಧಾಮ ಬೇರೆ, ಧಾಮ ಬೇರೆ. ಹಗ್ಗ, ಧಾಮ ಅಂದ್ರೆ ಹಗ್ಗ. ಅರ್ಥ ಆ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಉತ್ಕೃಷ್ಟವಾದ ದಾ ಶಬ್ದಕ್ಕೆ ಬಿಡಿಸ್ಬಿಡ್ಬೇಕು. ಉತ್ತು ಬಿಡಿಸ್ಬೇಕು, ದಾನು ಬಿಡಿಸ್ಬೇಕು, ಆನು ಬಿಡಿಸ್ಬೇಕು, ಮಾನು ಬಿಡಿಸ್ಬೇಕು. ನಿರುಕ್ತಿ ಮಾಡಿದ್ರೆ ಸಿಗುತ್ತೆ. ಇದರ ನಾಮದಲ್ಲಿ ಸಿಗೋದಿಲ್ಲ. ನಿರುಕ್ತಿ ಮಾಡೋದು. ಸ್ವಾನು ಹಾಗೇನೆ, ಗೊತ್ತಾಯ್ತಾ. ಸ್ವ ಪರಹ ಉದ್ದ ಪರಹ ದೇವ್ರ ಹೆಸರು ಯಾತಕ್ಕೆ ಪರಹ ಅಂತ ಹೇಳಿದರೆ ಬೇರೆ ಅರ್ಥ ಅಲ್ಲ. ಪಾಲನ ಪೂರ್ಣ ಯೋಗು ಅಂದರೆ ಪಾಲಕ, ಗೊತ್ತಾಯ್ತಾ, ಪೂರ್ಣನಾದವನು ಅರ್ಥ. ದೇವರೊಬ್ಬನೇ ಬೇರೆಯವರಾಗೋದಿಲ್ಲ. ದೇವ್ರ ರಹಸ್ಯ ನಾವು ಬರೀ ಪರಕೀಯ ಅದು ಅಲ್ಲ, ಈ ಅರ್ಥ ಅಲ್ಲ. ಪರಗ್ರಹ ಈ ಅರ್ಥ ಮಾಡಬಾರ್ದು. ಅಲ್ಲಿ ಅರ್ಥ ಮಾಡ್ಬೇಕಾದ್ರೆ ಈ ರೀತಿ ಅರ್ಥ ಮಾಡಬೇಕು. ಅಂದರೆ ಯಾವುದೇ ಒಂದು ಅರ್ಥನ ಮಾಡ್ಬೇಕಾದ್ರೆ ಹೊಂದುತ್ತಾ ಫಸ್ಟ್ ನೋಡ್ಬೇಕಂತ.
ಒಂದು ಅರ್ಥ ಮಾಡಬೇಕು ಹೊರತು ಎಲ್ಲೆಲ್ಲೋ ಮಾಡಬಾರದು. ಮತ್ತೆ ರಾಮನ ಅರ್ಥ ಏನು ಹೇಳಿದ್ರು, ನಿತ್ಯ ಸುಖವಾಗಿರೋನು. ಯಾರಿಗೂ ಅರ್ಥ ಮಾಡಿಬಿಟ್ರೆ ಗೋವಿಂದ, ರಾಮನ ಶತ್ರುಘ್ನ ಮಾಡಕ್ಕೆ ಬರೋದಿಲ್ಲ, ಓಡಾಡ್ತಾ ಕೂತಿದ್ದಾನೆ. ಅವ್ನು ನೋಡಪ್ಪ ರಾಮೇಶ್ವರ ಪ್ರಕಾರ ಓಡಾಡ್ತಾ ಇಲ್ಲ ಅಂದರೆ ಸಿಟ್ಟು ಬರುತ್ತೆ, 15 ಬಾರಿ ಇನ್ನು ಬೇರೆ ರೇಗಿಸ್ತಿರಲ್ಲ ಅನ್ನಂತೂ ಬೈತಾರೆ ಅಷ್ಟೇ, ಉಪಯೋಗ ಇಲ್ಲ. ಅದಕ್ಕೆ ಯೋಗ್ಯತಾ ಅಂತ ಕರೀತಾರೆ. ಯೋಗ್ಯತಾ ಹೇಳಿದ್ನಲ್ಲ, ಇದು ಯಾವುದೋ ಒಂದು ಕೊಡ್ತಾರೆ, ಯಾವುದೋ ಫ್ಯೂಯಲ್ ಅಂತ ಊಟ ಕೊಟ್ಬಿಟ್ಟು ನೀವು ಮಂಟಪ ಮಾಡಿಕೊಡು ಅಂದರೆ ಬುದ್ಧಿಯಲ್ಲಿ ಮಂಟಪ ಮಾಡಕ್ಕೆ ಬರೋಲ್ಲ ಅಂತ ಹೇಳಿ. ಇರೋದು ಯಾತಕ್ಕಿದು? ಎಷ್ಟೋ ಕಾಡಿನಲ್ಲಿ ಬೆಳೆಯೋ ವುಡ್ಡಲ್ಲಿ ಅದು ಬರುವರು ಅಂತ ಕರೀತಾರೆ. ಅದು ಬೇರೆದಕ್ಕೆ ಉಪಯೋಗಿಸ್ಬಾರ್ದು, ಅದಕ್ಕೆ ಇರೋದೇ ಅದಕ್ಕೋಸ್ಕರ. ಈ ಟೀ ಕುಡ್ ಮಾಡಿ ಇಡ್ಲು ಮಾಡಿಬಿಟ್ರೆ ಮಾಡಿ, ಟೀ ಕುಡ್ ಸುಟ್ಟಾಗಿ ಇಡ್ಲು ಮಾಡ್ತೀವಿ ಅಂತಂದರೆ ಎಷ್ಟು ಲಾಸ್ ಆಗುತ್ತೆ. ಅದು ಬೇಕಾದ್ರೆ ಅಂಥದ್ದು ನಾವು ಇದು ಬೇಕಿಲ್ಲ ನಮಗೆ, ಗೊತ್ತಾಯ್ತು? ಅದು ಮೂರ್ಖತನ. ಅದನ್ನು ಮಂಟಪ ಮಾಡೋಕ್ಕೆ ಉಪಯೋಗ, ಇದನ್ನು ಇಡ್ಲು ಮಾಡೋಕ್ಕೆ ಉಪಯೋಗಿಸು. ಹಾಗೆಲ್ಲ ಮಾಡಬಾರ್ದು. ಇಡ್ಲು ಬರೋದು ಯಾವಾಗ? ಮರ ಸುಟ್ಟೇ ಇಡ್ಲು ಬರೋದು. ಟೀ ಕುಡ್ ಸುಡ್ತಾರೆ ಯಾರು ಕೂಡ, ಟೀ ಕುಡ್ ಹೋಗಿ ಸುಡೋಕ್ಕಾಗತ್ತಾ? ಅದಕ್ಕೆ ಯೋಗ್ಯತೆ ಬೇಕು. ಬಣ್ಣ ಎಲ್ಲಕ್ಕೂ ಬೆಂಕಿ ಎರಡಕ್ಕೂ ಹಚ್ಚಕ್ಕೆ ಬರುತ್ತೆ, ಅದು ಎಷ್ಟು ಲಾಸ್ ಇದೆ ಎಷ್ಟು ಗೇನ್ ಇದೆ ನೋಡೋದು. ಅದಕ್ಕೆ ವಿವೇಕ ಬೇಕು. ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ